ವ್ಯಕ್ತಿತ್ವ ಮತ್ತು ಬಹುಮುಖಿಯಾದಂಥ ಸೇವೆಯನ್ನು ಮಾಡ್ತಕ್ಕಂಥ ವಿಶೇಷವಾದ ಅಪರೂಪದ ವ್ಯಕ್ತಿಯೊಬ್ಬರು ತಮ್ಮೊಂದಿಗಿದ್ದಾರೆ. ಅವರಿಗೆ ಅನೇಕ ಕೆಲಸಗಳಿರ್ತವೆ, ಕಾರ್ಯದ ಬಾಹುಳ್ಯ ಇದೆ, ಒತ್ತಡ ಇದೆ. ಆದಾಗ್ಯೂ ನಮ್ಮ ಮನವಿಯನ್ನು ಮನ್ನಿಸಿಕೊಂಡು ಅಂತರ್ವಾಣಿಗೆ ಬಂದಿದ್ದಾರೆ. ಸರ್, ತಮಗೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ಈ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ತಾವು ಮೊದಲ ಬಾರಿಗೆ ಬಂದಿದ್ದೀರಿ. ಹೇಗೆ, ಏನ್ ಅನಿಸ್ತಾ ಇದೆ ತಮಗೆ? ಹೌದು ಸರ್, ಮೊದಲ ಬಾರಿಗೆ ಬಂದಿದ್ದೀನಿ. ನೋಡಿ, ಇವತ್ತು ಖುಷಿಯಾಗಿದೆ. ಅದರಲ್ಲೂ ಕೂಡ ತಾವು ಇಷ್ಟು ಒಂದು ಕಾಳಜಿಯಿಂದ ಇಂಥ ಕೆಲಸ ಮಾಡ್ತಿರೋದು ಮತ್ತಷ್ಟು ಹೆಮ್ಮೆ ಮತ್ತು ತಮ್ಮ ಬಗ್ಗೆ ಗೌರವ ತಂದೆ ಸರ್. ಸರ್, ತಮ್ಮ ಬಾಲ್ಯದ ದಿನಗಳು, ತಮ್ಮ ವಿದ್ಯಾಭ್ಯಾಸ, ತಮ್ಮ ತಂದೆ ತಾಯಿ, ಕೌಟುಂಬಿಕವಾದಂಥ ಪರಿಸರ, ಈ ವಿಷಯವನ್ನು ಕುರಿತಾಗಿ ಒಂದಷ್ಟು ವಿವರಗಳನ್ನು ತಮ್ಮಿಂದಲೇ ಕೇಳಬೇಕು ಅನಿಸ್ತಾ ಇದೆ. ಆಗಲಿ ಸರ್, ಖಂಡಿತ. ನಾನು ಶಹಾಪುರ ತಾಲೂಕಿನ ಸಗರ್ ಗ್ರಾಮದವನು ಸರ್. ಇವತ್ತೇನು ಸಗರ ನಾಡು ಅಂತ ಹೇಳ್ತಾರಲ್ಲ, ಭೀಮಾ ನದಿಯಿಂದ ಕೃಷ್ಣಾ ನದಿವರೆಗೆ, ಹೌದು ಸರ್, ಆ ಪ್ರದೇಶದ ಸಗರ ಮುಖ್ಯ ಕೇಂದ್ರ ಸ್ಥಳ ಸರ್. ಸಗರ ನಾಡಿನ ಕೇಂದ್ರ ಸ್ಥಳದ ಸಗರದಲ್ಲಿ ನನ್ನ ಜನನ ಆಯ್ತು. ನಮ್ಮ ತಂದೆ ಹೆಸರು ಶರಣಬಸಪ್ಪ ಹೊನ್ಕಲ್ಲು, ನಮ್ಮ ತಾಯಿ ಶಿವಕಾಂತಮ್ಮ ಹೊನ್ಕಲ್ ಅಂತೇಳಿ. ನಾನು ಇಡೀ ನನ್ನ ಬಾಲ್ಯ ಜೀವನವನ್ನ ಅಂದ್ರೆ ಹೈಸ್ಕೂಲ್ ವರೆಗೂ ನಮ್ಮೂರಲ್ಲೇ ಓದಿದೆ ಸರ್. ಬಾಲ್ಯ ಶಿಕ್ಷಣ ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕನ್ನಡದಲ್ಲೇ ಓದಿದ್ದು. ಆ ನಂತರ ಸುರ್ಪುರ್ ಪ್ರಭು ಕಾಲೇಜಿಗೆ PUC ಓದ್ಲಿಕ್ಕೆ ಹೋದ್ವಿ. ಅವಾಗ ಪ್ರಭು ಕಾಲೇಜ್ HK ಸೊಸೈಟಿ ಇದೆ ಸರ್, ಅಲ್ಲಿ PUC ವರೆಗೆ ಓದಿ ಮತ್ತೆ ಡಿಗ್ರಿನೂ ಅಲ್ಲೇ ಆಯ್ತು. ಆದ್ರೆ BA2 ಮಾತ್ರ ಇಲ್ಲಿ ಒಂದ್ಸಲ ನಿಂಬಲ್ಲಿ ಬಂದಿದ್ದೆ, SP ಕಾಲೇಜಿಗೆ ಬಂದು ಅಡ್ಮಿಷನ್ ಮಾಡಿ ಒಂದು 3-4 ತಿಂಗಳಿದ್ದೆ. ಅಲ್ಲಿರೋ ಎಲ್ಲ ಗೆಳೆಯರು ಮತ್ತು ನಮ್ಮ ಹಳೆ ಲೆಕ್ಚರರ್ಸ್, ಪ್ರಿನ್ಸಿಪಾಲ್ರು, ಒಂದ್ಕಲ್ ನೀವು ಇದ್ರೆ ಕಾಲೇಜ್ನಲ್ಲಿ ಒಂದು ಸಾಂಸ್ಕೃತಿಕ ವೈಭವ ಇತ್ತು, ನೀವು ಸುಮ್ನೆ ಹೋಗಿ ಗುಲ್ಬರ್ಗ SP ಕಾಲೇಜ್ ದೊಡ್ಡ ಕಾಲೇಜು, ಅಲ್ಲಿ ಹೋಗಿ ನೀವು ಕಳ್ಕೋಬೇಡಿ, ವಾಪಸ್ ಬರ್ರಿ ಅಂದ್ರು. ಮತ್ತೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡು ನಾವು ವಾಪಸ್ ಹೋದೆ ಸರ್. ಅಂದ್ರೆ ಮೊದ್ಲಿಂದಲೂ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಈ ಚಟುವಟಿಕೆ ನೀವು ಮೊದಲು ಸರ್ ಕಾಲೇಜ್ನಲ್ಲಿ ಇರ್ಬೇಕಾದ್ರೇನೆ ಅನೇಕ ಡಿಬೇಟು, ಎಸ್ಸೆ ಕಾಂಪಿಟೇಷನ್ ಇವೆಲ್ಲ ಭಾಗವಹಿಸ್ತಿದ್ದೆ. ಎಲ್ಲ ಪ್ರೈಸ್ಗಳು, ಫಸ್ಟ್ ಪ್ರೈಸ್ಗಳು ನನಗೆ ಬರೋ ಆ ಕಾಲದಲ್ಲಿ. ಮತ್ತೆ ಅಂತರ್ ವಿಶ್ವವಿದ್ಯಾಲಯಗಳಿಗೂ ಕೂಡ ನನಗೆ ಕಳಿಸ್ತಿದ್ರು ಭಾಷಣ ಮಾಡಲಿಕ್ಕೆ. ಬಾಗಲಕೋಟೆ ಬಸವೇಶ್ವರ ಕಾಲೇಜು, ಗದಗಿನ ಕಾಲೇಜು, ಹೀಗೆ ಅನೇಕ ಕಡೆ ಅವಾಗ ನಾನು ಕಾಲೇಜ್ನಲ್ಲಿ ವಿದ್ಯಾರ್ಥಿ ಇದ್ದಾಗಲೇ ಒಳ್ಳೆ ಚರ್ಚಾಪಟು ಅಂತ ಗುರುತಿಸ್ಕೊಂಡಿದ್ದೆ. ಮತ್ತೆ HM ನಾಯಕನ ಏಕಪಾತ್ರ ಅಭಿನಯ ಮಾಡ್ತಿದ್ದೆ. ಕಾಲೇಜಿನ ನಾಟಕಗಳಿದ್ವು ಅಂದ್ರೆ ಅದರಲ್ಲಿ ಭಾಗವಹಿಸ್ತಿದ್ದೆ. ಹೀಗೆ ಒಂದು ಮುಂದೆ BA ಫೈನಲ್ ಇರ್ತಿರ್ಬೇಕಾದ್ರೆ ವಿದ್ಯಾರ್ಥಿ ಸಂಘಕ್ಕೆ ಚುನಾವಣೆಗೆ ಸಹ ನಿಂತೆ. ನನಕಿನ ಮೊದಲು ರಾಜಾ ಮದನ್ ಗೋಪಾಲ್ ನಾಯಕರ್ ಅಂತವ್ರು ಆ ಕಾಲೇಜ್ನಲ್ಲಿ VP ಇದ್ರು. ಮುಂದೆ ಅವ್ರ ಸಚಿವರು, ಶಾಸಕರಾಗಿ ಸಚಿವರಾದ್ರಲ್ಲ, ಅಂತ ವ್ಯಕ್ತಿ ಇದ್ದಂತ ಹುದ್ದೆಗೆ ನನಗೆಲ್ಲ ಮಂದಿ ನಿಲ್ಲು ಬರೇ ಸುರ್ಪುರದವರೇ ಆರಿಸಿ ಬರ್ತಾರೆ, ನಾವೆಲ್ಲ ಗ್ರಾಮೀಣ ಪ್ರದೇಶದವ್ರು ನಿನಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನನಗೆ ಎಲೆಕ್ಷನ್ ನಿಲ್ಸಿದ್ರು. ಮದನ್ ಗೋಪಾಲ್ ನಾಯಕರು ಸಹ ನನಗೆ ಅವರ ಶುಭಾಶಯ ನನ್ನ ಮ್ಯಾಗಿತ್ತು. ನಾನು ಚುನಾವಣೆಯಲ್ಲಿ ಕೂಡ ಆರಿಸಿ ಬಂದೆ. ಅದು ಓದ್ತಿರ್ಬೇಕಾದ್ರೆ ಡಿಗ್ರಿ ಅಲ್ಲಿ ಮುಗೀತು ಸರ್. ಸರ್, ಇದೇ ಸಂದರ್ಭದಲ್ಲಿ ತಾವು ಸಗರ ನಾಡಿನ ವಿಶೇಷತೆ, ಯಾಕಂದ್ರೆ ಸಗರ ನಾಡಿನವರು ತಾವು, ಈ ಸಗರ ನಾಡಿನ ವಿಶೇಷತೆಯನ್ನು ಕುರಿತಾಗಿ ಒಂದಷ್ಟು ವಿವರಗಳು ತಮ್ಮಿಂದ. ಖಂಡಿತ ಹೇಳ್ತೀನಿ ಸರ್. ಸಗರ ನಾಡು ಅಂತಕ್ಕಂಥದ್ದು ಸಗರ ಚಕ್ರವರ್ತಿ ನಮ್ಮ ಊರಲ್ಲಿ, ನಮ್ಮ ಪ್ರದೇಶದಲ್ಲಿ, ಅದೇ ಹೇಳಿದ್ನಲ್ಲ, ಭೀಮಾ ನದಿಯಿಂದ ಕೃಷ್ಣಾ ನದಿವರೆಗೆ ಈ ಜವರಿಗೆ ಭೀಮಾ ನದಿ ಏನ್ ಬ್ರಿಡ್ಜ್ ಇದೆ ಅಲ್ಲ ಸರ್, ಅಲ್ಲಿಂದ ಬಂಡೋಳಿ ಬ್ರಿಡ್ಜ್ ಅಂತ ಹೇಳಿ ಕೃಷ್ಣಾ ನದಿ ಹೋಗಿದೆ, ತಿಂತಣಿ ದಾಟಿ ಆ ನದಿ ಪ್ರದೇಶದವರೆಗೂ ಸಗರ ನಾಡು ಅಂತ ಹೇಳಿ ಹೇಳ್ತಿದ್ರು ಸರ್. ಆ ಸಗರ ನಾಡಿನ ಚಕ್ರವರ್ತಿ ಅಂತಕ್ಕಂಥವ್ರು ಪುರಾಣ ಕಾವ್ಯದಲ್ಲಿ ಬರ್ತದ. ಆತನ ಮಗನೇ ಭಗೀರಥ. ಇವತ್ತಿದೆ ನೋಡಿ ಭಗೀರಥ ಪ್ರಯತ್ನ ಮಾತಾಡ್ತೀವಲ್ಲ ಸರ್, ಆ ಭಗೀರಥ ಹುಟ್ಟಿದ ಊರು ನಮ್ಮೂರು. ಆ ಚಕ್ರವರ್ತಿಯ ಮಗ ಆತ ಭೂಮಿಯ ಮೇಲಿರುವ ಜನರ ನೀರಿನ ಕಷ್ಟ ನೋಡೋದಾಗ್ಲಾರ್ದೇನೆ ಆ ಸಣ್ಣ ವಯಸ್ಸಿನಲ್ಲೇ ಆ ಬಾಲಕ ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸ್ಕೊತ. ಶಿವ ಪ್ರತ್ಯಕ್ಷ ಆಗಿ ಬಂದು, ಯಾಕಪ್ಪ ಸಣ್ಣ ಬಾಲಕ ನೀನು ಇಷ್ಟು ದೂರ ಯಾಕೆ ಬಂದು ತಪಸ್ಸಿಗೆ ಕುಂತಿದಿ ಅಂತ ಕೇಳಿದಾಗ, ನಮ್ಮ ಜನರಿಗೆ ನೀರಿಲ್ಲ, ನಮ್ಮ ಕಡೆ ಬಹಳ ಗುಡ್ಡಗಾಡು ಪ್ರದೇಶ ಇದೆ, ನೀರಿನ ಕೊರತೆ ಇದೆ, ಅದಕ್ಕೆ ನೀರು ಕೇಳಲಿಕ್ಕೆ ಬಂದಿದ್ದೀನಿ ನನಗೆ ಅಂತ ಹೇಳಿದಾಗ, ಆಯ್ತು ಗಂಗೆಯನ್ನು ಕಳಿಸ್ಕೊಡ್ತೀನಿ ಹೋಗು ಅಂತೇಳಿ ವಚನ ಕೊಡ್ತು. ಇವತ್ತು ಭಾರತದಲ್ಲಿ ಏನು ಗಂಗಾ ನದಿ ಹರಿದಿದೆ ಸರ್, ಅದು ನಮ್ಮ ಭಗೀರಥನ ಪ್ರಯತ್ನದಿಂದ ಗಂಗಾ ನದಿ ಹರಿದದ್ದು. ಶಿವ ನಮ್ಮ ಭಗೀರಥನಿಗೆ ಕೊಟ್ಟಂತ ವರ ಗಂಗೆಯಾಗಿ ಬಂತು. ಆ ಗಂಗೆಯನ್ನು ಕರ್ಕೊಂಡು ಅವನು ವಾಪಸ್ ಬರ್ತಿರ್ಬೇಕಾದ್ರೆ ಆ ಕಡೆ ಜನ ಮುರಾಮೋಸದಿಂದ ಗಂಗೆಯನ್ನು ತಮ್ಮ ಕಡೆ ತೀರ್ಸ್ಕೊಂಡ್ಬಿಡ್ತಾರೆ. ಈತ ಮುಗ್ಧ ಬಾಲಕ ಊರಿಗೆ ಬಂದ್ ನೋಡ್ತಾನ, ಸಗರ ನಾಡಿಗೆ ಗಂಗೆನೇ ಬಂದಿರಂಗಿಲ್ಲ.
ಏನು ಹಿಂಗಾಯ್ತಲ್ಲ ಅಂತೇಳಿ ಮತ್ತೆ ಹೋಗಿ ತಪಸ್ಸಿಗೆ ಕೂಡ್ತಾನೆ. ಶಿವ ಪ್ರತ್ಯಕ್ಷ ಆತನ, ಅಲ್ಲ ನಿನ್ನ ಗಂಗೆಯನ್ನು ಕೊಟ್ಟು ಕಳಿಸಿನಿ ಮತ್ತೆ ಯಾಕೆ ಬಂದಿ ಅಂದಾಗ ಅದು ನಡೆದ ಘಟನೆ ಹೇಳ್ತಾನೆ. ಅಯ್ಯೋ ಜನ ಹಿಂಗೆ ಇದೆ, ಈ ಸಲ ನಿನಗೆ ಗುಪ್ತಗಾಮಿನಿಯಾಗಿ ಮಂದಾಕಿನಿಯನ್ನು ಕೊಟ್ಟು ಕಳಿಸ್ತೀನಿ, ನೀನು ಹೋಗು, ಆ ಮಂದಾಕಿನಿಯನ್ನು ಯಾರು ಕಸುವುದಿಲ್ಲ ಅಂತ. ಅಲ್ಲಿ ಸರ್ ಅಲ್ಲಿ ಏನು ಹಿಮಾಲಯದಲ್ಲಿ ಗಂಗಾ ನದಿನೂ ಇದೆ, ಮಂದಾಕಿನಿ ನದಿನೂ ಇದೆ. ಅಲ್ಲಿಯ ಮಂದಾಕಿನಿ ನದಿ ನಮ್ಮ ಶಾಪುರದ ಇದರಲ್ಲಿ ಗುಪ್ತಗಾಮಿನಿಯಾಗಿ ಆ ನದಿ ಹರಿತಾ ಇದೆ. ಇವತ್ತಿಗೂ ಅಂತರ್ವಾಹಿನಿಯಾಗಿ ಅದು ಗುಪ್ತಗಾಮಿನಿಯಾಗಿ ಹರಿದು ಬರ್ತಾ ಇದೆ, ಸದಾ ಇರ್ತದೆ ಸರ್ ಮಂದಾಕಿನಿ ನದಿ ನಮ್ಮಲ್ಲಿ ಹರಿತದೆ. ಅದೇ ಕಾರಣದಿಂದ ನಮ್ಮ ಸಗರ ಕೃಷ್ಣಾಚಾರ್ಯರು ಒಂದು ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ ಮಂದಾಕಿನಿ ಅಂತ ಹೆಸರಿಟ್ಟಿದೆ. ಇವತ್ತಿಗೂ ಮಂದಾಕಿನಿ ಸರೋವರ ಇದೆ ನಮ್ಮಲ್ಲಿ. ಹೌದಾ? ಹಾ ಸರ್. ಎಲ್ಲಿ, ಯಾವ ಭಾಗದಲ್ಲಿ? ಶಾಪುರದಿಂದ ಗುಡ್ಡ ಮ್ಯಾಲ ಹೋದ್ರೆ ಸಗರಾದ್ರಿ ಅಂತೇಳಿ ಸುಮಾರು ಹಿಮಾಲಯದ ಹೆಂಗ 5-6 ಪರ್ವತಗಳದಾವ, ಇಲ್ಲಿನೂ ಹಂಗೆ 6-7 ಪರ್ವತಗಳದಾವ ಸರ್. ಇಲ್ಲಿ ಅದು ಕೂಡ ಅಲ್ಲಿ ಅಲ್ಲಮ ಪ್ರಭುವಿನ ಗುಡ, ಮೇಲಗಿರಿ ಪರ್ವತ, ನೀಲಂಬಾವಿ, ಮತ್ತೆ ನಿರಾಕಾರ ಅಂತೇಳಿ ದೇವಸ್ಥಾನಗಳದಾವ ಮೇಲೆ. ಅದು ಒಂದು ರೀತಿಯ ಹಿಮಾಲಯನೇ ಅಂತಾರೆ ನಮ್ಮಲ್ಲಿ. ಇಲ್ಲಿ ಹಿಮ ಬೀಳೋದೊಂದು ಬಿಟ್ರೆ ಉಳಿದದ್ದೆಲ್ಲ ಹಿಮಾಲಯನೇ ನಮ್ಮೂರು. ಇದು ಕೇವಲ ನಮ್ಮ ಭಾಗದ ಸಾಹಿತ್ಯ ಚರಿತ್ರೆಯಲ್ಲಿ ಬಂದ ಮಾತಲ್ಲ ಸರ್. ನಾನು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಅಂತೇಳಿ ಒಂದು ಕೃತಿ ಬರಿತಿರ್ಬೇಕಾದ್ರೆ ಹಿಮಾಲಯಕ್ಕೆ ಹೋಗಿದ್ದೆ. ಹಿಮಾಲಯಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಇಂಗ್ಲಿಷ್ ನಲ್ಲಿರುವ ಕೃತಿಗಳಲ್ಲಿ, ಹಿಂದಿಯಲ್ಲಿರುವಂತ ಕೃತಿಗಳಲ್ಲಿ ಈ ಸಗರನಾಡಿನ ಉಲ್ಲೇಖ ಇದೆ. ಇಲ್ಲಿಯ ಸಗರ ಚಕ್ರವರ್ತಿಯ ಮಗ ಬಂದು ಭೂಮಿಗೆ ಗಂಗೆಯನ್ನು ತಂದ ಅಂತಕ್ಕಂಥ ಭಗೀರಥನ ಉಲ್ಲೇಖ ಕೂಡ ಆ ಭಾಗದ ಉತ್ತರಾಖಂಡದ ಸಾಹಿತ್ಯ ಚರಿತ್ರೆಯಲ್ಲಿ ಕೂಡ ಇದಾವೆ ಸರ್. ಕೇಳ್ತಾ ಇದ್ದೀರಲ್ಲ, ನಮ್ಮ ಶ್ರೀಯುತರು ಶ್ರೀ ಸಿದ್ದರಾಮ ಹೊನ್ಕಲ್ ಸರ್ ಅವರು ಬಹಳ ನಿರರ್ಗಳವಾಗಿ ಇಡೀ ತಮ್ಮ ನಾಡಿನ ಚರಿತ್ರೆಯನ್ನು ಕಟ್ಟಿಕೊಡ್ತಾ ಇದ್ದಾರೆ. ಅವರು ಬಹಳ ಅಪರೂಪದ ವ್ಯಕ್ತಿ ಇವತ್ತು ಅಂತರವಾಣಿಯಲ್ಲಿ ತಮ್ಮೊಂದಿಗೆ ನೇರವಾಗಿ ಇದ್ದಾರೆ. ಇದೇ ಸಂದರ್ಭದಲ್ಲಿ ತಮ್ಮ ಕುಟುಂಬದ ಬಗ್ಗೆ ಒಂದಷ್ಟು, ತಂದೆ ತಾಯಿ ಹೆಸರು ಹೇಳಿದ್ದೀರಾ, ತಮ್ಮ ಧರ್ಮಪತ್ನಿಯವರು? ನನ್ನ ಪತ್ನಿ ಹೆಸರು ಶಿವಲೀಲಾ ಅಂತ ಹೇಳಿ ಸರ್. ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಮಗ. ದೊಡ್ಡ ಮಗಳು ಕಾವ್ಯಶ್ರೀ ಅಂತ ಹೇಳಿ, 2ನೇ ಮಗಳು ವಸಂತ ಅಂತ ಹೇಳಿ, 3ನೇ ಮಗ ಬಸವಪ್ರಭು. ಈ 3 ಜನ ನಿಮ್ಮ SB ಸಂಸ್ಥೆಯಲ್ಲೇ ಓದಿದ್ದಾರೆ. ನಾನು ಇಲ್ಲೇ ಗುಲ್ಬರ್ಗ ಗೋದತಾಯಿ ನಗರದಲ್ಲಿ ಮನೆ ಮಾಡಿದ್ದೆ. ಅವಾಗ ಅಪ್ಪಾಜಿ ಅವರಿಗೆ ಭೇಟಿ ಆದ್ಮ್ಯಾಗ ಅವ್ರೆಲ್ಲರಿಗೂ ಸೀಟ್ ಕೊಟ್ಟಿದ್ರು. ಒಬ್ಬಳು ಈ ಮುಕ್ತಾಂಬಿಕಾ ಇದರಲ್ಲಿ, ಇನ್ನೊಬ್ಬಕ್ಕೆ SBR ದಲ್ಲಿ MBA ಓದಿದ್ಲು, ಇನ್ನೊಬ್ಬನು ಇಲ್ಲಿ PUC ಸೈನ್ಸ್ ಮಾಡಿದ. ಎಲ್ಲ ಮಕ್ಕಳು ಇಲ್ಲೇ ಓದಿ ಈಗ ಅವರೆಲ್ಲರೂ, ಒಬ್ಬ ಮಗಳು MBA ಮುಗಿಸ್ಕೊಂಡು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ದಾಗ ಕೆಲಸ ಮಾಡ್ತಾಳ, ಇನ್ನೊಬ್ಬಕ್ಕೆ MCA ಮುಗಿಸ್ಕೊಂಡು ಆಕೆ ಕೂಡ ಸಾಫ್ಟ್ವೇರ್ದಾಗ ಮಾಡ್ತಾಳ. ಮಗ ಮಾತ್ರ MA ಜರ್ನಲಿಸಮ್ ಮಾಡಿ ಆತ ನಾನು ಉದ್ಯೋಗಕ್ಕೆ ಹೋಗಲ್ಲ, ನಾ ಎಲ್ಲ ಮನೆತನದ ಬಿಸ್ನೆಸ್ ನೋಡ್ಕೊಂಡು ಹೋಗ್ತೀನಿ ಅಂತ ನನ್ನ ಜೊತೆ ಊರಲ್ಲಿದ್ದಾನೆ. ನೋಡಿದ್ರೆ ಬಹಳ ಸಮೃದ್ಧವಾದಂಥ ಕುಟುಂಬ, ಬಹಳ ವಿಶೇಷವಾದಂಥ ಕುಟುಂಬ. ಎಲ್ಲರೂ ಆ ಶರಣರ ಕೃಪೆಯಿಂದ ಎಲ್ರಿಗೂ ಚೆನ್ನಾಗಾಗಿದೆ ಅಂತ ಮನದಾಳದ ಮಾತುಗಳನ್ನು ಬಿಚ್ಚಿಡ್ತಾ ಇದ್ದಾರೆ ಶ್ರೀ ಸಿದ್ದರಾಮ ಹೊನ್ಕಲ್ ಸರ್ ಅವರು. ಸರ್, ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಪ್ರಭಾವ ಬೀರಿದಂಥ ಗುರುಗಳನ್ನು ಹೇಗೆ ನೆನೆಸ್ಕೊಳ್ತೀರಾ? ಯಾರು ಗುರುಗಳನ್ನು ಹೆಸರು? ಸರ್, ನಮಗೆ ಪ್ರಭು ಕಾಲೇಜ್ನಲ್ಲಿ ನಾನು ಓದ್ತಿರ್ಬೇಕಾದ್ರೆ K. ವಿಶ್ವನಾಥ್ ಸರ್ ಪ್ರಿನ್ಸಿಪಾಲ್ರಾಗಿದ್ದರು. ಇತ್ತೀಚೆಗೆ ಅವ್ರ ಬಗ್ಗೆ ಒಂದು ನಾವು ವಿಶ್ವರೂಪ ಅಂತ ಹೇಳಿ ಕೃತಿ ಕೂಡ ನಾವು ಸಂಪಾದನೆ ಮಾಡಿ ಕೊಟ್ಟಿದ್ದೀನಿ ಸರ್. ನಾನು K. ವಿಶ್ವನಾಥ್ ಸರ್ ನಮ್ಮಲ್ಲಿದ್ದರು. ತುಂಬ ಜನ ನಮಗೆ ಲೆಕ್ಚರರ್ಸು, ಮಾಲಿ ಪಾಟೀಲ್ರು, ಅರಸಗುಂಡವರು, ಹೀಗೆ ಅನೇಕ ಜನ ಲೆಕ್ಚರರ್ಸ್ ನಾವು ಕಾಲೇಜ್ ಓದ್ತಿರ್ಬೇಕಾದ್ರೆ ನಮಗಿದು ಮಾಡಿದರು. ಮತ್ತು ನಾನು MA ಓದ್ತಿರ್ಬೇಕಾದ್ರೆ ಧಾರವಾಡದಲ್ಲಿ MM ಕಲಬುರ್ಗಿ ಸರ್ ನಮಗೆ ಗುರುಗಳಾಗಿದ್ದರು. ಮತ್ತು ಇವರು ಎಲ್ಲ ನನ್ನ ಪಠ್ಯದ ಗುರುಗಳು. ಆದರೆ ಸಾಹಿತ್ಯಿಕವಾಗಿ ಅನೇಕ ಗುರುಗಳು ಸರ್, ಲಂಕೇಶ, ಪೂರ್ಣಚಂದ್ರ ತೇಜಸ್ವಿ, ಚಂಪಾ, ಬರಗೂರು ರಾಮಚಂದ್ರಪ್ಪ, ಹೀಗೆ ಅನೇಕ SG ಸಿದ್ದರಾಮಯ್ಯ, ತುಂಬಾ ಜನ ಇವತ್ತು ನಾಡಿನಾದ್ಯಂತ ಏನು ಸಾಹಿತ್ಯ ಲೋಕದ ಇದೆ ಅವರೆಲ್ಲ ಗುರುವಲ್ಲದ ಗುರುಗಳು ನನಗೆ. ಸಾಹಿತ್ಯ ಲೋಕದ ಅನೇಕ ದಿಗ್ಗಜರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಲಂಕೇಶ್ ಅವರು, ತೇಜಸ್ವಿ ಅವರು, ಬರಗೂರು ರಾಮಚಂದ್ರಪ್ಪನವರು, ಅನೇಕರನ್ನ ನೆನೆಸ್ಕೊಂಡಿದ್ದಾರೆ. ಈ ಎಲ್ಲ ಪ್ರಭಾವವನ್ನು ಅರಗಿಸಿಕೊಂಡು ತಮ್ಮದೇ ಆದ ವಿಶೇಷವಾದ ಛಾಪಿನೊಂದಿಗೆ ಸಾಹಿತ್ಯ ಲೋಕವನ್ನು ಪ್ರವೇಶ ಮಾಡಿದಂತಹ ಶ್ರೀ ಸಿದ್ದರಾಮ ಹೊನ್ಕಲ್ ಸರ್ ಅವರು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದದ್ದು ಒಂದು ವಿಶೇಷ. ಸರ್, ಸಾಹಿತ್ಯದಲ್ಲಿ ಆಸಕ್ತಿ ಯಾವಾಗ ಬೆಳೀತು? ಸರ್, ನಾನು ಸುರಪುರದಲ್ಲಿ PUC ಓದ್ತಿರ್ಬೇಕಾದ್ರೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೊಗೊಂಡು, ಡಿಸ್ಟಿಂಕ್ಷನ್ ಮಾರ್ಕ್ಸ್ ತೊಗೊಂಡು, ಇಂಗ್ಲೀಷ್ನಲ್ಲಿ ಮಾತ್ರ ಕೇವಲ 23 ಮಾರ್ಕ್ಸ್ ತೊಗೊಂಡು ಫೇಲ್ ಆಗಿದ್ದೆ ಸರ್. ಆ 23 ಮಾರ್ಕ್ಸ್ ತೊಗೊಂಡು ಫೇಲ್ ಆದದಕ್ಕೆ ಬಹಳ ದುಃಖ ಆಯಿತು.
ದುಃಖ ಆದಾಗ ಏನಪ್ಪ ನಾನು ಎಲ್ಲದರಲ್ಲಿ ಫಸ್ಟ್ ಕ್ಲಾಸ್ ಬಂದೆ, ಈ ಇಂಗ್ಲಿಷ್ನಾಗ ಒಂದು 23 ಮಾರ್ಕ್ಸ್ ತಗೊಂಡು ಫೇಲ್ ಆದ್ನಲ್ಲ, ಇದು ನನ್ನ ಬದುಕಿನಲ್ಲಿ ಹೆಂಗಾಯ್ತು ಅಂತೇಳಿ ನನಗೆ ನೋವಾಯ್ತು. ಅವಾಗ ಚೆನ್ನಣ್ಣ ವಾಲಿಕರ್ ಅವ್ರದ್ದು ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂದಿತ್ತು, ಎಲ್ಲೋ ಒಂದು ಕಡೆ ಮಾತಾಡುವಾಗ ಅವರು ನೋವಿನಲ್ಲೇ ಕಾವ್ಯ ಹುಟ್ಟುತ್ತದೆ ಅಂತ ಬರ್ದಿದ್ರು ಸರ್. ನೋವಿನಲ್ಲೇ ಕಾವ್ಯ ಹುಟ್ಟುತ್ತದಂತ, ಮತ್ ನಾನಂತೂ ಈಗ ನೋವಿನಾಗಿದ್ದೀನಿ, ಕಾವ್ಯ ಬರೆಯಕ್ ಸ್ಟಾರ್ಟ್ ಮಾಡಮ್ಮ ಅಂತ ಹೇಳಿ ಅವಾಗ ಕವನ ಬರ್ಲಿಕ್ಕೆ 1979 PUC ಸೆಕೆಂಡ್ ಇಯರ್ ಫೇಲ್ ಆದಾಗ ಬರವಣಿಗೆ ಸ್ಟಾರ್ಟ್ ಮಾಡಿದೆ ಸರ್. 1979 ಮಾಡಿದ್ರಿ? 1970ರಲ್ಲಿ ಅಲ್ಲಿ ಸುರಪುರದಲ್ಲಿ ಕವಿಗಳು ತುಂಬಾ ಜನ ಇದ್ರು. ಅವರೆಲ್ಲ ಕವಿಗೋಷ್ಠಿ ಅವು ಇವು ಮಾಡಾಗ ನನಗೂ ಕರಿತಿದ್ರು ಕವಿಗೋಷ್ಠಿಗೆ. ಗುರುಬಸ ಎಮ್ಮಾಪುರು, ಲಿಂಗಣ್ಣ, ಸತ್ಯಂಪೇಟೆ, ಕೃಷ್ಣ, ತನ ತಿಮ್ಮಾಪುರಿ, ಹೀಗೆ ಸುರಪುರದಲ್ಲಿ ಅನೇಕ ಜನಗಳು ಕವಿಗಳು ಅವ್ರು ನಮಗೆ ಬಹಳ ಪ್ರೀತಿ ತೋರಿಸಿ ಬರ್ರಿ ಕವಿಗೋಷ್ಠಿ, ಯುವ ಕವಿಗಳು ನೀವು ಪ್ರತಿಭಾವಂತರು ಕಾಣಿಸ್ತೀರಿ ಅಂತ ಕರಿತಿದ್ರು. ಅವಾಗೆ ಕವನ ಓದಕ್ ಸ್ಟಾರ್ಟ್ ಮಾಡಿದ್ವಿ ಸರ್. 79ರಲ್ಲಿ ಬರೆಯಕ್ ಆರಂಭ ಮಾಡಿದವನು ಈಗ 79 ಕೃತಿಗಳಾಗಿದ್ದಾವ. ನಾನು ಇನ್ನು 7 ಕೃತಿಗಳು ಈ ವರ್ಷ ನನ್ನ ಸಂಪಾದನೆಯಲ್ಲಿ ಬರ್ತಾರೆ. 79 ಕೃತಿಗಳು ಈಗಾಗಲೇ ಸಿದ್ಧಗೊಳಿಸಿದ್ದಾರೆ. 79ರಲ್ಲೇನೆ ಬರವಣಿಗೆಗೆ ಪ್ರವೇಶ ಮಾಡಿದ್ದಾರೆ, ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಾರೆ. ಹೇಳಿ ಕೇಳಿದು ಅಂತರ್ವಾಣಿ ಇದೆ, ಅಂತರಂಗದಿಂದ ಬರುವ ಮಾತು ಅಂತ ಅಪ್ಪವ್ರು ಇದಕ್ಕೆ, ಅದಕ್ಕಾಗಿ ಅಂತರ್ವಾಣಿ ಅಂತ ಯಾವುದನ್ನು ಮುಚ್ಚಿಡ್ಲಾರ್ದಂತೆ ಅವರು PUCಯಲ್ಲಿ ಇಂಗ್ಲಿಷ್ನಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದು ಕೂಡ ಹೇಳಿದ್ದಾರೆ ಸರ್. ಹೀಗಾಗಿ ಸರ್, ತಾವು ಮೊದಲು ಬರೆದಂತ ಕೃತಿ ಅಥವಾ ಕವನ ಯಾವುದು, ಅದಕ್ಕೆ ಎಲ್ಲಿ ವೇದಿಕೆ ಸಿಕ್ತು, ಹೇಗೆ ತಮ್ಮ ಪ್ರವೇಶ, ಸಾಹಿತ್ಯ ಪ್ರವೇಶ? ಅವಾಗ ಬರವಣಿಗೆ ಸ್ಟಾರ್ಟ್ ಮಾಡಿದ್ದೆ, ಕೃತಿಗಳನ್ನು ಪ್ರಕಟ ಮಾಡಿರಲಿಲ್ಲ. 1990-91 ಸುಮಾರಿನಲ್ಲಿ ಮೊದಲ ಕೃತಿ ಅಕ್ಕಾಳಿಗೊಂದು ಪ್ರಶ್ನೆ ಮತ್ತು ಇತರ ಕವನಗಳು ಅಂತ ಹೇಳಿ ಒಂದು ಸಂಪಾದನೆ ಕೃತಿ ತಂದೆ. ಯಾವ ಸರ್ ಇದು? ಅಕ್ಕಾಳಿಗೊಂದು ಪ್ರಶ್ನೆ ಮತ್ತು ಇತರ ಕವನಗಳು ಅಂತ ಹೇಳಿ. ಆದ್ರೆ ಎಲ್ಲಾ ನಮ್ಮ ಶಾಪುರದಾಗ ಮತ್ತು ನಮ್ಮ ಸುತ್ತಮುತ್ತಲ ಸಗರ್ನಾಡಿನ ಕವಿಗಳನ್ನ ತಗೊಂಡು ನಂದು ತರ ಬದಲು ಎಲ್ಲರನ್ನು ತಗೊಂಡು ಒಂದು ಫಸ್ಟ್ ಕೃತಿನೇ ಸಂಪಾದನೆ ಕೃತಿ ಸಂಪಾದನೆ ಮಾಡಿದ್ದೇವೆ. ಆ ಕೃತಿಯನ್ನು ಬಿಡುಗಡೆಗೆ ಚಂಪಾರನ್ನು ಕರೆಸಿದ್ದೆ. ಆ ಕಾಲದಲ್ಲಿ 91ರಲ್ಲಿ ಚಂಪಾರನ್ನು ಕರೆಸಿ ಅವ್ರ ಕಡೆಯಿಂದ ಬಿಡುಗಡೆ ಮಾಡಿಸಿದ್ದೆವು. ಅಲ್ಲಿಂದ ಆರಂಭ ಆಯ್ತು. ಅದು ಸಂಪಾದಿತ ಕೃತಿ, ಅದು ಮೊದಲಿಂದ ಸಂಪಾದನೆ ಕೃತಿ. ಅದರ ಮರುಗಳಿಗೆನೆ ಅಂತರಂಗದ ಹನಿಗಳು ಅಂತ ಹೇಳಿ ತಂದೆ, ಹೊಸ ಹಾಡು ಅಂತ ತಂದೆ. ಇವೆಲ್ಲ ಸಂಪಾದಿತ ಕೃತಿಗಳ? ಇಲ್ಲ ಸರ್, ಎಲ್ಲವೂ ನನ್ನ ಸ್ವಂತ. ಸ್ವಂತ? ಅದು ಒಂದೇ ಆರಂಭದಲ್ಲಿ ತಂದದ್ದು ಅಕ್ಕಾಳಿಗೊಂದು ಪ್ರಶ್ನೆ ಮತ್ತು ಇತರ. ಎಷ್ಟು ಕವಿತೆಗಳು? ಅದರಲ್ಲಿ ಸುಮಾರು ಒಂದು 70-80 ಕವಿತೆಗಳಿದಾವೆ ಸರ್. ಹೌದಾ? ಅಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ, ಹೇಗೆ ಅದನ್ನ? ಹೌದು, ಅಕ್ಕ ನೀನಾಗ ಸೀರೆ ಬಿಚ್ಚಿಸಿದ ದಿಗಂಬರಿಯಾಗಿ ಬಂದರೂ ಲೋಕ ಕಣ್ಣು ಮುಚ್ಚಿತ್ತು, ಈಗ ಮೈಯ ಕಣವು ಕಾಣದಂತೆ ಬಂದರೂ ತೆರೆ ಸರಿಸಿ ಬಿಚ್ಚಿ ಚಪ್ಪರಿಸುವ ಹದ್ದುಗಳಿವೆ, ಹುಷಾರಕ್ಕ ಮತ್ತೆ ಬಂದಿಯೇ ಅಂತ ಒಂದು ಕವಿತೆ ಬರುತ್ತೆ. ಓಹೋ, ಇಷ್ಟು ಬಹಳ ಸಂವೇದನೆಯಿಂದ ಬಹಳ ಸೃಜನಶೀಲವಾದಂಥ ಒಂದು ವೈಚಾರಿಕ ಶಕ್ತಿಯನ್ನು ತಾವು ಬೆಳೆಸ್ಕೊಂಡಿದ್ದೀರಾ ಅವಾಗಲೇನೆ. ಇನ್ನು ಮುಂದೆ ನಿಮ್ಮ ಕೃತಿಗಳು ಯಾವಾಗ ಮೊದಲು ತಾವು ಸ್ವತಂತ್ರವಾಗಿ? ಆಮೇಲೆ ಅಂತರಂಗದ ಹನಿಗಳು ಅಂತ ತಂದೆ, ಕತೆ ಕೇಳು ಗೆಳೆಯ ಅಂತ ಕಥಾ ಸಂಕಲನ. ಇಲ್ಲಿಯವರೆಗೂ ಸುಮಾರು ನಾನು 5 ಕಥಾ ಸಂಕಲನಗಳು ಬಂದವ, 16-17 ಕಾವ್ಯ ಸಂಕಲನಗಳು ಬಂದವ. ಕವನ, ಗಜಲು, ಹೈಕು, ಶಾಯರಿ, ಹೀಗೆ ಸುಮಾರು 15 ಕಾವ್ಯ ಸಂಕಲನಗಳು. ಆಮೇಲೆ 6 ಲಲಿತ ಪ್ರಬಂಧ ಸಂಕಲನಗಳು, 12 ಪ್ರವಾಸ ಕಥನಗಳು. ಇಡೀ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಪ್ರವಾಸ ಕಥನ ಬರೆದಂತ ಲೇಖಕರಲ್ಲಿ ನಾನು ಕೂಡ ಒಬ್ಬನಾಗಿ ಗುರುತಿಸ್ತಾರೆ. ಕರ್ನಾಟಕ ಸಾಹಿತ್ಯದ ಎಲ್ಲ ದಿಗ್ಗಜರ ಆ ಮೂಲಕ ನನ್ನನ್ನು ಗುರುತಿಸ್ತಾರೆ. ಸರಿ, ತಮ್ಮ ಈ ಬದುಕಿನಲ್ಲಿ, ಬಿಡುವಿಲ್ಲದ ಬದುಕಿನಲ್ಲಿ ಬರವಣಿಗೆ ಕಾರ್ಯ ಯಾವಾಗ ಮಾಡ್ತೀರಾ? ಬೆಳಗ್ಗೆ ಮಾಡ್ತೀರಾ, ಸಂಜೆ ಹೊತ್ತು ಯಾವಾಗ ಮಾಡ್ತೀರಾ? ಸರ್, ಮೊದಲ ರಾತ್ರಿನೇ ಬರೀತಿದ್ದೆ. ಎಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ. ಈಗ ಮೊಬೈಲ್ ಬಂದ ಮೇಲೆ ಎಲ್ಲಿ ಇದ್ದಲ್ಲಿನೂ ಬರಿತೀನಿ. ಪ್ರವಾಸ ಹೋದ್ರು ಬರಿತೀನಿ, ಟ್ರೈನ್ನಾಗಿದ್ರು ಬರಿತೀನಿ, ಪ್ಲೇನ್ನಾಗಿದ್ರು ಬರಿತೇನೆ, ಮನೆಯಲ್ಲಿ ಇದ್ರೂ ಬರಿತಿರ್ತೇನೆ. ಬರವಣಿಗೆನೇ ಒಂದು ಕೆಲಸ. ನಂಬ್ತಾರೆ ಇಲ್ಲ, ಎಷ್ಟೋ ಜನ ಮೊಬೈಲ್ ಬಂದ ಮ್ಯಾಗ ಹಾಳಾದ್ರಂತಾರ. ನಾನು ಮೊಬೈಲ್ ಬಂದ ಮ್ಯಾಗೇನೆ ಸುಮಾರು 10,000 ಪುಟ ಟೈಪ್ ಹೊಡೆದಿದ್ದೀನಿ ಮೊಬೈಲ್ನಲ್ಲಿ. 10,000 ಪುಟ ಮೊಬೈಲಲ್ಲಿ? ನನ್ನ ಎಲ್ಲ ಕೃತಿಗಳು ಇತ್ತೀಚೆಗೆ ಸುಮಾರು 35-40 ಕೃತಿಗಳು ನಾನು ಮೊಬೈಲ್ನಲ್ಲೇ ಟೈಪ್ ಹೊಡೆದೀನಿ. 400-500 ಪುಟದ ಸಹ ನಾನೇ DTP ಮಾಡ್ತೇನೆ. ನೋಡ್ರಿ, ನನ್ನ ಬಲಗೈ ಬೆರಳುಗಳು 2 ಬೆರಳುಗಳು ನನಗೆ ಪೇನ್ ಆಗೋಷ್ಟು ಟೈಪ್ ಮಾಡಿದ್ದೀನಿ. ಮೊಬೈಲ್ನೇ ಮಾಡ್ತೀನಿ. ನನಗೆ ಕಂಪ್ಯೂಟರ್ ಯೂಸ್ ಮಾಡಕ್ ಬರಲ್ಲ, ಲ್ಯಾಪ್ಟಾಪ್. ಇಷ್ಟು ಪರಿಣಾಮಕಾರಿಯಾಗಿ ಮೊಬೈಲ್ ಅನ್ನು ಬಳಸ್ಕೊಂಡಿದ್ದೀನಿ. 3 ಮೊಬೈಲ್ಗಳು ಹೋಗಿದಾವೆ ಬಂದ್ಮ್ಯಾಗ. ಆಂಡ್ರಾಯ್ಡ್ 3 ಮೊಬೈಲ್ ಹೋಗ್ಯಾವ. ಸರ್, ಇಷ್ಟೆಲ್ಲ ಕವನ ಸಂಕಲನ ತಂದಿದ್ದೀರಾ, ಕಾವ್ಯ ಕ್ಷೇತ್ರಕ್ಕೆ ಮೊದಲು ತಮ್ಮ ವಿಶೇಷವಾದಂತಹ ಪಾದಾರ್ಪಣೆ ಮಾಡಿ ಕೊಡುಗೆ ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗಾಗಿ ಬಹಳ ಪ್ರಿಯವಾದಂತ ಯಾವ್ದಾದ್ರು ಒಂದು ಕವಿತೆ ತಾವು ಓದ್ಬೇಕಲ್ಲ? ಖಂಡಿತ
ಖಂಡಿತ ಓದ್ತೀನಿ. ಆಗಲೇ ಒಂದು ಕವಿತೆ ಹೇಳಿದ್ನಲ್ಲ ಸರ್, ಇವತ್ತೇ ರಾಯಚೂರು ವಾಣಿಯಲ್ಲಿ ಪ್ರಕಟ ಆಗಿದೆ ಕವಿತೆ, ಅದನ್ನೇ ಓದ್ತೀನಿ ಸರ್. ನನ್ನ ಕವಿತೆ ಶೀರ್ಷಿಕೆ ಸರ್ ಇವತ್ತು ರಾಯಚೂರು ವಾಣಿಯಲ್ಲಿ ಪ್ರಕಟ ಆಗಿದೆ. ಬದುಕೊಂದು ಜಟಕಾ ಬಂಡಿ ಎಂದು ಒಪ್ಪಿದರು ವಿಧಿ ಅದರ ಸಾಹೇಬನೆಂದು ನನ್ನ ಕವಿತೆ ಒಪ್ಪುವುದಿಲ್ಲ, ಕೈ ಚೆಲ್ಲಿ ಕೂಡುವುದಿಲ್ಲ. ನಿತ್ಯ ಮೂಡುವ ಸೂರ್ಯ ಚಂದ್ರ ನಕ್ಷತ್ರಗಳು ಸುಳಿಯುವ ಗಾಳಿ ಮಳೆ ಗುಡುಗು ಮಿಂಚುಗಳ ಈ ಅರ್ಭಟದ ಮಧ್ಯೆಯೂ ತಾನೇನು ಯಕಶ್ಚಿತಳು ಎಂದು ನನ್ನ ಕವಿತೆ ಕೀಳರಿಮೆಯಿಂದ ಬಳಲುವುದಿಲ್ಲ. ಬುದ್ಧ ಬಸವ ಗಾಂಧಿಗಳಂತವರೇ ಇಂದು ಗೋಡೆಯ ಗಾಳಿಪಟವಾಗಿ ತೂಗಾಡುವಾಗಲೂ ನನ್ನ ಕವಿತೆ ಇಲ್ಲಿ ತಾನೇನು ಹೊಸತಾಗಿ ಸೃಜಿಸಿಯೇನು ಎಂದು ಹತಾಶಳಾಗಿ ನಿಲ್ಲುವುದಿಲ್ಲ. ಮುಗಿಲಿಗೆ ಮುತ್ತಿಡುವ ಗಿರಿ ಕಾನನಗಳು, ಬೋರ್ಗರೆದು ಹರಿಯುವ ನದಿ ಜಲಪಾತಗಳ ಅನಂತತೆಯ ಮಧ್ಯೆಯೂ ತನ್ನಂತಹ ಸಾಮಾನ್ಯಳದೇನು ಕೆಲಸ ಎಂದು ವಿಮುಖಳಾಗುವುದಿಲ್ಲ. ಈ ಭೂವಡಲ ಬದುಕಿನಿಂದ ಹುಟ್ಟಿದ ಜೀವರಸ ಅವಳು, ಈ ಭೂವಡಲ ಬದುಕಿನಿಂದ ಹುಟ್ಟಿದ ಜೀವರಸ ಅವಳು. ಕವಿಗೆ ಕಾವ್ಯವಾಗಿ, ಕಲಾವಿದನ ಕುಂಚಕ್ಕೆ ಚಿತ್ರವಾಗಿ, ಸಂಗೀತಗಾರನಿಗೆ ಹಾಡಾಗಿ, ನರ್ತಕನಲ್ಲಿ ನಾಟ್ಯವಾಗಿ ನಟಿಸಿದವಳು. ಹಾಯಾಗಿದ್ದಲ್ಲಿ ಹಿಗ್ಗಿ, ನೋವಾಗಿದ್ದಲ್ಲಿ ಕುಗ್ಗಿ ಅವರವರ ಹಾಡುಪಾಡನ್ನು ಕೇಳಿ ಸಂತೈಸಿ ಶಮನಗೊಳಿಸಿದವಳು. ಆರಂಭದಲ್ಲಿಯ ಆದೃಶ್ಯ ತಾರುಣ್ಯದಲ್ಲಿಯ ರೋಮಾನ್ಸದ ರಮ್ಯದಲ್ಲಿ ಮುಳುಗೆದ್ದರೂ ವಾಸ್ತವದ ಬೆಂಕಿಯನ್ನು ಕಂಡು ಸಿಡಿದೆದ್ದು ಸ್ಫೋಟಿಸಿದವಳು. ಮುಟ್ಟು ತಟ್ಟುಗಳಿಲ್ಲ, ಮೇಲು ಕೀಳುಗಳಿಲ್ಲ, ಲಿಂಗ ಭೇದಗಳಿಲ್ಲ. ತಾನೊಲಿದಂತೆ ಹಾಡ ಬಯಸಿದವರಿಗೆಲ್ಲ ನೆರಳು ನೀಡಿದವಳು. ನೋವಿಂದಲೇ ಇರಲಿ, ಕಾವಿಂದಲೇ ಇರಲಿ ನನ್ನ ಕವಿತೆ ಧೃತಿಗೊಳ್ಳುವುದಿಲ್ಲ. ಸಂತೃಪ್ತಿಯಲ್ಲಿ ತೆಪ್ಪ ಕಟ್ಟಿ ಬದುಕಿನ ದಡ ಸೇರುವ ತನಕ ವಿಶ್ರಾಂತಿ ಪಡೆಯುವುದಿಲ್ಲ ಅಂತ ಹೇಳಿ ಸರ್. ಈ ಭೂ ಅಡಲ ಬದುಕಿನ ಜೀವರಸ ಅವಳು ಬಹಳ ವಿಶೇಷವಾದಂತಹ ಪ್ರತಿಮೆಯ ಮೂಲಕವಾಗಿ ಈ ಭೂ ಅಡಲು, ಈ ಅನುಭವಗಳೇನಿವೆ, ಈ ಲೋಕದ ಅನುಭವಗಳೇನಿವೆ, ಈ ಭೂಮಿ ಕೊಟ್ಟಂತ ಒಡಲು ಏನಿದೆ ಅದರ ಜೀವರಸವಾಗಿ ಆ ಕಾವ್ಯ ಹೊರಹೊಮ್ಮಿದೆ ಅನ್ನೋದನ್ನು ಬಹಳ ಅದ್ಭುತವಾಗಿ ಬರೆದಿದ್ದೀರಾ ಸರ್. ಈಗ ತಾವು ಗಜಲ್ ಬರಿಬೇಕು ಅಂತ ಯಾವಾಗ ಅನಿಸ್ತು ಸರ್? ಗಜಲ್ ಮೊನ್ನೆ ಸುಮಾರು ನನಗೆ ಶಾಂತರಸರಿಗೆ ಬಹಳ ಸುಮಾರು 20-30 ವರ್ಷದ ಹಿಂದಿಲಿಂದಲೇ ಒಡನಾಟ ಸರ್. 1995-96ರಲ್ಲಿ ಅವರು ಅಕಾಡೆಮಿ ಅಧ್ಯಕ್ಷರಿದ್ದಾಗ ನನಗೆ ಅವರಿಗೆ ಅವ್ರದ್ದು ಸಂದರ್ಶನ ಮಾಡಿದ್ದೇನೆ ರಾಯಚೂರಿಗೆ ಹೋಗಿ. ಅವ್ರ ಅಕಾಡೆಮಿ ಅಧ್ಯಕ್ಷರಾದಾಗ ಅವ್ರ ಮುಂದೆ ನನಗೆ ಒಂದ್ಕಲ್ ನೀವು ಅಕಾಡೆಮಿಲಿ ಒಂದು ಯೋಜನೆ ಇದೆ, ನೀವು ಯಾವುದಾದ್ರೂ ಒಂದು ರಾಜ್ಯಕ್ಕೆ ಹೋಗಿ ಪುಸ್ತಕ ಬರೆದು ಕೊಡಬೇಕು ಅಂತ. ಅವಾಗ ನಾನು ಪಂಜಾಬನ್ನು ಆಯ್ಕೆ ಮಾಡಿಕೊಂಡೆ ಸರ್. ಅಲ್ಲಿ ಖಲಿಸ್ತಾನ ಹೋರಾಟ ನಡೆದಿತ್ತು, ಅವಾಗ ಬಿಂದ್ರನ್ ವಾಲಿನ ಇದು ನಡೆದಿತ್ತಲ್ಲ, ಅಂತ ಸಂದರ್ಭದಲ್ಲಿ ನಾನು ಖಲಿಸ್ತಾನ ಆಯ್ಕೆ ಮಾಡಿಕೊಂಡು ಹೋದೆ. ಹೋಗಿ ಅಲ್ಲಿರ್ತಕ್ಕಂಥ ಇಡೀ ಟೆರರಿಸ್ಟ್ಗಳನ್ನ, ಅಲ್ಲಿ ಇಡೀ ಪಂಜಾಬಿನ ದೊಡ್ಡ ದೊಡ್ಡ ಲೇಖಕರನ್ನ ಸಂದರ್ಶನ ಮಾಡಿ ಒಂದು ಪುಸ್ತಕ ಬರೆದು ಕೊಟ್ಟೆ, ಪಂಚನದಿಗಳ ನಾಡಿನಲ್ಲಿ. ಆ ಕೃತಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು ತುಂಬಾ ಸಣ್ಣ ವಯಸ್ಸಿನಲ್ಲಿ ಸರ್. ರವಿ ಬೆಳಗೆರೆ ಮತ್ತು ಸಿದ್ದರಾಮ ಉಣಕಲ್ ಇಬ್ಬರೇ ಸಣ್ಣ ವಯಸ್ಸಿನಲ್ಲಿ ಅಕಾಡೆಮಿ ಪ್ರಶಸ್ತಿ ತಗೊಂಡವ್ರು. 1996ರಲ್ಲೇ ನನಗೆ ಬಂದಿದೆ. ಈಗ 30 ಎಷ್ಟು ವರ್ಷ ಅದು? 26ರಲ್ಲಿ, ಈಗ 26 30 ವರ್ಷ ಐತೇನ್ರಿ? 30 ವರ್ಷಗಳ ಹಿಂದೆನೆ ನನಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಈಗ ನಾನು ಅಕಾಡೆಮಿ ಮೆಂಬರ್ ಆಗಿ ಸರ್ಕಾರ ನನಗೆ ನೇಮಕ ಮಾಡಿದೆ. ಅದಕ್ಕೂ ಮುಂಚೆ ನನಗೆ ಗ್ರಂಥಾಲಯದಲ್ಲಿ ಪುಸ್ತಕ ಆಯ್ಕೆ ಮಾಡೋಕ್ಕೆ ಮೆಂಬರನ್ನು ಕೂಡ ನನಗೆ ಆಯ್ಕೆ ಮಾಡಿತ್ತು. ಒಂದು 5-6 ತಿಂಗಳಾಯ್ತು, ಅದು ಮುಗಿತು. 2 ವರ್ಷಗಳವರೆಗೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಪುಸ್ತಕಗಳು ಕೂಡ ಉಳಿಲಾರ್ದಂಗೆ ನಾನು ಆಯ್ಕೆ ಮಾಡಿ ಕೊಟ್ಟಿದ್ದೀನಿ. ಅಂದರೆ ಬರುವ ಈ ಭಾಗದ ಬರಹಗಾರರಿಗೆ, ಲೇಖಕರಿಗೆ, ಎಲ್ಲರಿಗೂ ಕೃತಿ ಪ್ರಕಟಿಸಿದ ಲೇಖಕರಿಗೆ ಅವರ ಪುಸ್ತಕಗಳು ರಾಜ್ಯ ತುಂಬ ಗ್ರಂಥಾಲಯದಲ್ಲಿ ಓದುಗರಿಗೆ ತಲುಪಲಿ ಅನ್ನುವ ಹಿನ್ನೆಲೆಯಲ್ಲಿ ಮಾಡಿದ್ದೆ ಸರ್. ಸರಿ, ತಾವು ಕವಿಯೂ ಇದ್ದೀರಾ, ಗಜಲ್ಕಾರರು ಇದ್ದೀರಿ. ಕವಿತೆ ಬರೆಯುವ ಅನುಭವ ಮತ್ತು ಗಜಲ್ ಬರೆಯುವ ಅನುಭವ ಏನಾದರೂ ವ್ಯತ್ಯಾಸ ಇದೆಯಾ? ಹೇಗೆ ತಾವು ಎರಡನ್ನು ಹೇಗೆ ನಿಭಾಯಿಸ್ತೀರಾ? ಗಜಲ್ ಕೂಡ ಒಂದು ಕವಿತೆನೆ, ಬಟ್ ಆ ಗಜಲ್ ಬರಿಬೇಕಾದ್ರೆ ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಗಜಲ್ ಆಸಕ್ತಿ ಹೆಂಗ್ ಮುಡಿತ ಅಂತ. ಅದು ಬಿಟ್ಟು ನಾ ಏನೋ ಬೇರೆ ಕಡೆ ಹೇಳಿ ಬಂದಂಗಾಯ್ತು. ಗಜಲ್ ಬಗ್ಗೆ ಆಸಕ್ತಿ ಅಂದ್ರೆ ಶಾಂತರಸರ್ ಗಜಲ್ ಬರಿತಾ ಇದ್ರು. ಒಂದ್ಕಲ್ ಅವಾಗ ನಾನು ತುಂಬಾ ಕತೆ ಬರಿತಿದ್ದೆ. ಒಂದ್ಕಲ್ ಗಜಲ್ ಬರೀರಿ ಅಂತಿದ್ರೆ, ಅದೇನ್ ಬಿಡ್ರಿ ಸರ್ ಗಜಲು ಅಂತ ಹೇಳಿ ನಾನು ಅವರಿಗೆ ಉಡಾಫೆ ಮಾಡಿ ತಮಾಷೆ ಮಾಡ್ತಿದ್ದೆ. ಮುಂದೆ ಏನಾಯ್ತು ಅಂದ್ರೆ ಈ ಕೊರೋನಾ ಬಂತಲ್ಲ ಸರ್, ಆ ಕೊರೋನಾ ಬಂದ ಸಂದರ್ಭದಲ್ಲಿ ಮನೇಲೇ ಇರ್ಬೇಕಾಗ್ತಿತ್ತು. ಅವಾಗ ಗಜಲ್ ಗುಂಪುಗಳಲ್ಲಿ ತುಂಬಾ ಜನ ಗಜಲ್ ಬರೆಯೋದು ನೋಡಿ ನಾನು ಗಜಲ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಗಜಲ್ದಲ್ಲಿ ಸರ್ ಕಾವ್ಯಕ್ಕೂ ಗಜಲ್ಕ್ಕೂ ವ್ಯತ್ಯಾಸ ಏನಂದ್ರೆ, ಕಾವ್ಯ ನಾವು ಈಗ ಓದಿದ್ನಲ್ಲ ಅದು ಕವನ, ಅದು ನಾವು ಹೆಂಗ್ ಬೇಕಾದಂಗೆ ಬರ್ಕೊಂತ ಹೋಗ್ಬೇಕು. ಆದರೆ ಗಜಲ್ಗೆ ಕೆಲವು ನಿರ್ದಿಷ್ಟ ಇದಾವೆ. ಕಾಫಿಯಾ ರದೀಫ್ ಇರ್ಬೇಕಂತ ಹೇಳ್ತಾರ. ಆರಂಭದಲ್ಲಿ ಮತ್ಲಾ ಅಂತ ಬರ್ತದೆ ಸರ್, ಅಂದ್ರೆ ಮೊದಲ ಒಂದು ದ್ವಿಪದಿ ಅದೇ ಥರ ಇರಬೇಕು. ಈಗ ನಾನು ಹೋಗುತ್ತೇನೆ, ನಾನು ಬರುತ್ತೇನೆ,
ತೇನೆ ತೇನೆ ಅನ್ನೋದು ಅಲ್ಲಿ ಒಂದು ಕಾಫಿಯ ಪದ ಆಗ್ತದೆ. ಅಲ್ಲಿ ರದೀಫನ್ನು ಕೂಡ ಬಳಸಿ ಬರೀತಾರೆ. ಗಜಲ್ ಓದಿ ಹೇಳಿ ನಿಮಗೆ ವಿವರಣೆ ಕೊಡ್ತೀನಿ. ಆಯ್ತಾಯ್ತು. ಒಂದು ಗಜಲ್ ಅನ್ನು ಈಗ ಓದ್ತಾ ಇದ್ದಾರೆ, ನೀವೇ ಬರೆದಿರ್ತಕ್ಕಂಥ ಒಂದು ಗಜಲ್ ಅನ್ನು ಓದಿ ಸರ್ ಈಗ ನಮ್ಮ ಕೇಳುಗರಿಗಾಗಿ. ಕೇಳ್ತಾ ಇದ್ದೀರಲ್ಲ, ಇವರು ಶ್ರೀ ಸಿದ್ದರಾಮ್ ಹೊನ್ಕಲ್ ಸರ್ ಅವರು ನಮ್ಮ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಸಕ್ರಿಯ ಸದಸ್ಯರು. ಇವರು ಅಂತರವಾಣಿಗೆ ಆಗಮಿಸಿ ಇವತ್ತು ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಕೇಳಿ ಅವರಿಂದ ಒಂದು ಗಜಲ್ ಈಗ ಪ್ರಸಾರದಲ್ಲಿ. ಇದಕ್ಕೆ ಸಂಪೂರ್ಣ ಮತ್ಲಾ ಗಜಲ್ ಅಂತಾರೆ ಸರ್. ಎಂದೆಂದೂ ಮರೆಯಲಾಗದ ಸುಂದರ ಕನಸಾದವಳು ನೀನು, ಆ ವಸಂತವೇ ನಾಚುವ ವನದೇವತೆಯಾದವಳು ನೀನು, ದೈವ ನನಗಾಗಿ ಸೃಷ್ಟಿಸಿದಂತ ಅಪೂರ್ವ ಸೌರಭವಾದವಳು ನೀನು, ಕೆಲವು ಮಾತು ಕಟುವಾದರೂ ಮೃದು ಹೃದಯದವಳು ನೀನು, ಮೌನದಿ ಗ್ರಹಿಸಿ ಒಲವು ಚಲುವಿನ ಸುದೆಯ ಹರಿಸಿದವಳು ನೀನು, ಹಾಲು ಜೇನಿನಂತೆ ಬೆರೆಯುವ ಮಧುರ ಸಿಹಿ ಮನದವಳು ನೀನು, ಏನೆಲ್ಲ ಸಿಂಗರಿಸಿ ಚಂದಗೊಳಿಸಿ ಒಳಗೊಳಗೆ ಹಿಗ್ಗಿದವಳು ನೀನು, ಅಪಾರ ಪ್ರೀತಿ ಕಾಪಿಟ್ಟು ಮುನಿದಂತೆ ನಟಿಸಿದವಳು ನೀನು, ಕ್ಷಣ ಕಾಣದೆ ಮೌನವಾಗಿ ದೂರ ಹೋದರೆ ಚಡಪಡಿಸಿದವಳು ನೀನು, ಸದಾ ರಮಿಸುತ್ತಾ ಸನಿಹವಿರಲೆಂದು ನಿತ್ಯ ಹಂಬಲಿಸಿದವಳು ನೀನು, ಅಗಲದಿರು ಓ ನನ್ನ ಆತ್ಮಸಖಿಯೇ ನಿಜದಿ ನನ್ನ ಬದುಕಾದವಳು ನೀನು, ಹೊನ್ನಸಿರಿಯ ಪ್ರೇಮ ಮಹಲ್ದ ಪ್ರಣತೆಗೆ ಜೀವಹನಿಯಾದವಳು ನೀನು. ಇಲ್ಲಿ ಹೊನ್ನಸಿರಿ ಅಂತಕ್ಕಂಥದ್ದು ನಮ್ಮ ಗಜಲ್ನಲ್ಲಿ ಕಾವ್ಯನಾಮ ಸರ್. ಅದಕ್ಕೆ ತಕಲ್ಲುಸ್ ಅಂತಾರೆ. ಇದಕ್ಕೆ ಇದು ತಕಲ್ಲುಸ ಇಟ್ಕೋಬೇಕಾಗ್ತದೆ ಗಜಲ್ ಬರಿಬೇಕಾದ್ರೆ. ಕಾವ್ಯದಲ್ಲಿ ಏನು ಅಂತಾರ ಇಟ್ಕೋಬೇಕಾಗಿಲ್ಲ. ಇಲ್ಲಿ ಇದು ವಿವರಣೆ ಕೊಡ್ತೀನಿ ನೋಡಿ ಸರ್ ಓದ ಕೇಳುಗರಿಗಾಗಿ. ಎಂದೆಂದೂ ಮರೆಯಲಾಗದ ಸುಂದರ ಕನಸಾದವಳು ನೀನು, ಆ ವಸಂತವೇ ನಾಚುವ ವನ ದೇವತೆಯಾದವಳು ನೀನು, ಕನಸಾದವಳು, ದೇವತೆಯಾದವಳು, ಹೃದಯದವಳು, ಮನದವಳು, ನಟಿಸಿದವಳು, ಹಂಬಲಿಸಿದವಳು, ಜೀವ ಹನಿಯಾದವಳು, ಬದುಕಾದವಳು ಅಂತೀವಿ. ಏನೋ ಒಂದು ಬರ್ತದಲ್ಲ ಸರ್, ಲೂಳು ಅಂತ ಏನು ಬರ್ತದಲ್ಲ, ಇದಕ್ಕೆ ಕಾಫಿಯಾ ಪದ ಅಂತಾರೆ ಸರ್. ಕಾಫಿಯಾ ಪದ. ನೀನು ನೀನು ಅನ್ನೋದು ಇಲ್ಲಿ ರದೀಫ್. ಇದು ಆರಂಭ ಕೊನೆಯಲ್ಲಿ ಮತ್ಲಾ ಸರ್. ಫಸ್ಟ್ ದಲ್ಲಿ ಅಲ್ಲಿ ಏನ್ ಮಾಡ್ತೇವೆ, ಎಂದೆಂದೂ ಮರೆಯಲಾಗದ ಸುಂದರ ಕನಸಾದವಳು ನೀನು, ಆ ವಸಂತವೇ ನಾಚೋ ವನದೇವತೆಯಾದವಳು ನೀನು ಅಂತಕ್ಕಂಥದ್ದು ಈ ಗಜಲ್ದಲ್ಲಿ ಮತ್ಲಾ. ಕೊನೆಗೆ ಏನ್ ಬರ್ತದಲ್ಲ ಸರ್, ಅಗಲದಿರು ಓ ನನ್ನ ಆತ್ಮಸಖಿಯೇ ನಿಜದಿ ನನ್ನ ಬದುಕಾದವಳು ನೀನು, ಹೊನ್ನ ಸಿರಿಯ ಪ್ರೇಮ ಮಹಲದ ಪ್ರಣತೆಗೆ ಜೀವಹನಿಯಾದವಳು ನೀನು. ಇದು ಮುಕ್ತ ಅಂತಾರ ಸರ್. ಮುಗಿತಪ್ಪ ಇಲ್ಲಿಗೆ ಮುಗಿತು. ಇನ್ನೊಂದು ಚಂದನ್ ಗಜಲ್ ಇದೆ, ಆಮೇಲೆ ಬೇಕಾದ್ರೆ ಅದನ್ನು ಒಂದು ಓದ್ಬಿಡಿ ಸರ್. ಓದ್ಬಿಡ್ಲಾ? ಓದ್ಬಿಡಿ ಸರ್. ಬಹಳ ಒಳ್ಳೆ ಗಜಲ್, ಸ್ವಾರಸ್ಯದಾಯಕವಾದಂತ ಗಜಲ್ಗಳನ್ನು ತಾವು ಬರ್ದಿದ್ದೀರಾ. ಇನ್ನೊಂದು ಗಜಲ್ ಓದಿ ಸರ್. ಅದು ಪ್ರೀತಿಯನ್ನ ಹಂಬಲಿಸಿ ಬರ್ದದ್ದು. ಇದು ವಿದಾಯದವನ್ನು ಇಟ್ಟುಕೊಂಡು ಬರ್ದದ್ದು ಸರ್. ಅವಳು ಮುನಿದು ಹೋದ ಮೇಲೆ ಅವಳಂತೆ ಮತ್ತಾರು ಬೇಕೆನಿಸಲಿಲ್ಲ, ಜನಸಾಗರದಲ್ಲಿ ಮತ್ತೆ ಮತ್ತೆ ಹುಡುಕಿದೆ ಇವಳಂತೆ ಮತ್ತಾರು ಬೇಕೆನಿಸಲಿಲ್ಲ, ಆಡಿದ ಪಿಸು ಮಾತು ಮಧುರ ನೆನಪಾಗಿ ಕಾಡುವವು ಬೇರೇನೂ ಹಿಡಿಸುವುದಿಲ್ಲ, ನಾನಿಲ್ಲಿ ಅವಳಲ್ಲಿ ಏಕಾಂಗಿ ಭಾವ ಕಾಡುವುದಂತೆ ಮತ್ತಾರು ಬೇಕೆನಿಸಲಿಲ್ಲ, ಪ್ರೇಮಿಗಳ ಪ್ರೇಮದಲ್ಲಿ ಕಣ್ಣು ಕರಳುಗಳು ಅರಿತಷ್ಟು ಮತ್ತಾರು ಅರಿಯುವುದಿಲ್ಲ, ಕೆಲವರು ಬಂದು ಅವಳಿಗೂ ಇಷ್ಟವಾಗದೆ ಹೋದರಂತೆ ಮತ್ತಾರು ಬೇಕೆನಿಸಲಿಲ್ಲ, ನಮ್ಮೀರ್ವರ ಆಯ್ಕೆಗಳು ನೋವು ಸಹ ಒಂದೆಂದು ಸದಾ ಹಚ್ಚಿಕೊಂಡಿದ್ದಳು ಆತ್ಮಸಖಿ, ಬಿಟ್ಟಿರಲಾರೆ ಜೀವನ ಪೂರ್ತಿ ಎಂದವಳು ಮಾತು ಮರೆತಳಂತೆ ಮತ್ತಾರು ಬೇಕೆನಿಸಲಿಲ್ಲ, ಪ್ರೇಮಾನುರಾಗದಿ ಬೆರೆತು ಸವಿ ಮಾತು ಖುಷಿ ಹಂಚಿಕೊಂಡೆವು ಅದು ಸುವರ್ಣ ಕಾಲ, ಹೋಗುವ ಮುನ್ನ ಬಿಟ್ಟ ನೆನಪುಗಳು ಸದಾ ಜೊತೆಗಿದ್ದಂತೆ ಮತ್ತಾರು ಬೇಕೆನಿಸಲಿಲ್ಲ, ಅವಳಿಗೂ ಬೇರೆ ಬೇಕೆನಿಸಿದರೆ ನನಗೆ ಬೇರೆ ಬೇಡ, ಮರಳಿದರ ಅವಳೇ ಮರಳಿ, ಅವಳಿಗೂ ಬೇರೆ ಬೇಕೆನಿಸದಿರಲಿ ನನಗೆ ಬೇರೆ ಬೇಡ, ಮರಳಿದರ ಅವಳೇ ಮರಳಲಿ, ಹೊನ್ನ ಸಿರಿ ಕನಸಲು ಸಹ ಬೇರಾರನ್ನು ಬಿಟ್ಟುಕೊಳ್ಳಲಾರನಂತೆ ಮತ್ತಾರು ಬೇಕೆನಿಸಲಿಲ್ಲ, ಮತ್ತಾರು ಬೇಕೆನಿಸಲಿಲ್ಲ. ಕನಸಿನಲ್ಲೂ ಬೇರೆ ಯಾರನ್ನೂ ನೆನೆಸುವುದಿಲ್ಲ ಹೊನ್ನ ಸಿರಿ. ಹೀಗೆ ನಾನು ಸುಮಾರು ಸರ್ 8 ಗಜಲ್ ಸಂಕಲನಗಳು ಬಂದಿದ್ದಾವೆ. 8 ಗಜಲ್ ಸರ್. ಒಂದು ಹೈಕು ಸಂಕಲನ ಬಂದಿದೆ, ಒಂದು ಶಾಯರಿ ಸಂಕಲನ ಬಂದಿದೆ, ಆಮೇಲೆ 7-8 ಕವನ ಸಂಕಲನ. ಸರ್, ಈ ಶಾಯರಿ ಮತ್ತು ಗಜಲ್ ವ್ಯತ್ಯಾಸ ಏನು ಸರ್? ಅದೇ ಹೇಳಿದ್ನಲ್ಲ ಸರ್, ಶಾಯರಿ ದ್ವಿಪದಿಗಳಿಂದ ಸಣ್ಣದಿರ್ತದೆ ಸರ್. ಅದು ಇದು ಗಜಲ್ ಅದನ್ನ ಶಾಯರಿಯನ್ನೇ ಬೆಳೆಸ್ಕೊಂಡು ಹೋಗಿ ಗಜಲ್ ಮಾಡ್ತಾರೆ. ಒಂದು ಉದಾಹರಣೆಗೆ ಹೈಕು, ಅದು ಹೈಕು ಹೇಳಬಲ್ಲೆ ಒಂದು ಹೇಳಿ ಸರ್. ಹೈಕು ಅಂತಂದ್ರೆ ಇದೊಂದು ಬರಿಬೇಕಂತ ಯಾಕೆ ಅನಿಸ್ತು ತಮಗೆ? ಸರ್, ಅದು ಎಲ್ಲರೂ ಈಗ ನಮ್ಮಲ್ಲಿ ಏನು ಚುಟುಕು ಕವಿಗಳು ಇದ್ದವಲ್ಲ ಸರ್, ಮೊದಲು ನಾನು ಆರಂಭದಲ್ಲಿ ಹನಿಗವನಗಳನ್ನು ಬರಿತಿದ್ದೆ. ಕೆಲವು ಜನ ಇದು ಜಪಾನಿ ಕಾವ್ಯ ಪ್ರಕಾರ ಅಂತ ಹೇಳಿ ಹೈಕು 5-7 ಪದಗಳನ್ನು ಉಪಯೋಗ ಮಾಡಿ ಬರೀತಾರೆ. ಒಂದು ಹೈಕು ಹೇಳ್ತೀನಿ ಸರ್. ಬಿತ್ತಿಕೋ ಒಮ್ಮೆ ನಿನ್ನೊಳಗೆ ನನ್ನನು ಮಗುವಾಗುವೆ, ಬಿತ್ತಿಕೋ ಒಮ್ಮೆ ನಿನ್ನೊಳಗೆ ನನ್ನನು ಮರವಾಗುವೆ. ಭೂಮಿಗೆ ಬಿತ್ತಿದ್ರೆ ಮರ ಆಗ್ತದೆ, ಹೆಣ್ಣಿನೊಳಗೆ ಬಿತ್ತಿದ್ರೆ ಮಗು ಆಗ್ತದೆ. ಆ ಒಂದು ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡು ಬರ್ದಿರ್ತಕ್ಕಂಥದ್ದು ಸರ್. ಒಂದೊಂದು ಹೈಕುಗಳಿಗೆ ಒಂದೊಂದು ದೊಡ್ಡ ಸೆಮಿನಾರ್ ಮಾಡಬಹುದು ಸರ್. ಆ ತರ ಇರ್ತದೆ. ನಿಜ ಅಲ್ಲ ಹಾ ಸರ್.
ಶಾಯರಿ ಬಗ್ಗೆ ಒಂದು ಶಾಯರಿ ಹೇಳಂದ್ರಲ್ಲ, ಅದನ್ನು ಹೇಳ್ತೇನೆ. ಹೇಳಿ 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 ಸರ್, ಶಹರಿ. ಸಖಿ ನಿನ್ನ ಕಂಡಾಗಲೆಲ್ಲ ಆ ತಾಜ್ ಮಹಲ್ ಕಂಡಂತಾಗುತ್ತದೆ. ಸಖಿ ನಿನ್ನನ್ನು ಕಂಡಾಗಲೆಲ್ಲ ಆ ತಾಜ್ ಮಹಲ್ ಕಂಡಂತಾಗುತ್ತದೆ. ನಾನು ಒಂದು ತಾಜ್ ಮಹಲ್ ಅನ್ನು ಕಟ್ಟಬೇಕೆಂದಿರುವೆ, ನೀನೇನು ಇದ್ದೀಯಲ್ಲ ಎಂದು ಸುಮ್ಮನಾಗಿರುವೆ. ನಾನು ಒಂದು ತಾಜ್ ಮಹಲ್ ಕಟ್ಟಬೇಕೆಂದುಕೊಂಡಿರುವೆ, ನೀನಿರುವೆಯಲ್ಲೆಂದು ಸುಮ್ಮನಾಗಿರುವೆ. ಯಾಕಂದ್ರೆ ಆ ಶಾಜಾನು ಮಮತಾಜ್ ಹೋದ್ಮ್ಯಾಗೆ ಕಟ್ತಾನ. ಆಕಿದ್ದಾಗ ಏನ್ ಕಟ್ಟಿದ್ದೇನೆ ಸರ್, ಅದಕ್ಕ ಇದ್ದಾಗ ಯಾಕೆ ಕಟ್ಟೋದು ಅಂತ. ಸರ್, ಈಗ ಈ ಬಹಳ ವಿಶೇಷವಾಗಿ ತಾವೇ ಹೇಳ್ದಂಗೆ ಈ ಹೈಕು, ಇವು ಶಹರಿ, ಇವು ಗಜಲ್ಗಳು ಎಷ್ಟೋ ಒಂದೊಂದೇ ಇಟ್ಕೊಂಡು ಒಂದು ಸೆಮಿನಾರ್ ಮಾಡುವ ರೀತಿಯಲ್ಲಿದೆ ಸರ್. ಈಗ ಈ ಹಿಂದಿ ಗಜಲ್ ಮತ್ತು ಕನ್ನಡ ಗಜಲ್ ಇವುಗಳಿಗೆ ಏನಾದರೂ ವ್ಯತ್ಯಾಸ ಇದೆ ಸರ್ ಅಲ್ಲಿ? ಸರ್, ಮೂಲಭೂತವಾಗಿ ಗಜಲ್ ಅಂತಕ್ಕಂಥದ್ದು ಅರಬ್ಬಿ ಪದ ಸರ್. ಅದು ಉರ್ದುವಿಗೆ ಬಂದು ಉರ್ದುವಿನಿಂದ ಕನ್ನಡಕ್ಕೆ ಬಂದಿದೆ. ಶಾಂತರಸರು ಕನ್ನಡದಲ್ಲಿ ಗಜಲ್ಗಳನ್ನು ತಂದ ಮೊಟ್ಟ ಮೊದಲ ಲೇಖಕರು, ಮುಕ್ತಾಯಕ ಕೃತಿಯನ್ನ ಮೊಟ್ಟ ಮೊದಲು ಪ್ರಕಟಿಸಿದವರು. ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಅಂದ್ರೆ ಏನ್ ಸರ್, ಹಿಂದಿಯಲ್ಲಿ ಕೇಳಿದಾಗ ವಾ 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 ಅಂತಕ್ಕಂಥ ಬರ್ತದ, ನಮ್ಮ ಕನ್ನಡದಲ್ಲಿ ಅಷ್ಟು ಬರೋದಿಲ್ಲ. ಆದ್ರೂ ಆ ಒಂದು ರಿದಮ್ ಏನಿದೆ ನಮ್ಮ ಕನ್ನಡದಲ್ಲೂ ಕೂಡ ಸಾಕಷ್ಟು ಬರ್ತಾ ಇದೆ. ತುಂಬಾ ಜನ ಗಜಲನ್ನು ಖುಷಿ ಪಡ್ತಾ ಇದ್ದಾರೆ. ಇವತ್ತೊಂದು ಸುಮಾರು ಕರ್ನಾಟಕದಲ್ಲಿ ಒಂದು 500 ಜನ ಗಜಲ್ಗಳನ್ನು ಬರಿತಾ ಇದ್ದೇವೆ. 500 ಜನ? ಹೌದಾ, ಒಳ್ಳೆ ಬೆಳವಣಿಗೆ. ಆಮೇಲೆ ನಾನು ಗಜಲ್ ಸಂಕಲನವನ್ನೇ ಸಂಪಾದನೆ ಮಾಡಿ ಕೊಟ್ಟಿನಿ ಮಹಾರಾಷ್ಟ್ರ ವಿಶ್ವವಿದ್ಯಾಲಯಕ್ಕೆ. ಅದರಲ್ಲಿ ಸುಮಾರು ನಮ್ಮ ಕರ್ನಾಟಕದ 50 ಗಜಲ್ ಲೇಖಕರ 2 ಗಜಲು ಮತ್ತು ಪರಿಚಯ ಮಾಡಿ ಮಹಾರಾಷ್ಟ್ರದ 3 ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಪಠ್ಯ ಆಗಿದೆ ಸರ್. ಆಮೇಲೆ ನನ್ನದೇ ಆಕಾಶಕ್ಕೆ ಹಲವು ಬಣ್ಣಗಳಂತಕ್ಕಂಥ ಕೃತಿ ಕೂಡ ಮಹಾರಾಷ್ಟ್ರದ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿದೆ. ಮಹಾರಾಷ್ಟ್ರ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿದೆ ಗಜಲ್ಗಳದ್ದು ಮಾತ್ರ. ಹಂಗ ನೋಡಿದ್ರೆ ನಾನು 9 ವಿಶ್ವವಿದ್ಯಾಲಯಗಳಲ್ಲಿದ್ದೆ. ನಮ್ಮ ನಾಡಿನ 6 ವಿಶ್ವವಿದ್ಯಾಲಯ, ಹೊರನಾಡಿನ 9 ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು 18 ಕೃತಿಗಳು ನಾನು ಪಠ್ಯ ಆಗಿದ್ದಾವೆ MA ವಿದ್ಯಾರ್ಥಿಗಳಿಗೆ. ನಿಮ್ಮ ಈ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲೂ ಕೂಡ ನನ್ನ ಕತೆ ಇದೆ. ಕಾಡು ಅಂತಕ್ಕಂಥ ಕತೆ ನಿಮ್ಮ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ತಾವು ಪ್ರವಾಸ ಹೋಗಿ ಬಂದಿದ್ದೀರಾ, ಪ್ರವಾಸ ಕಥನನೂ ಕೂಡ ಬರ್ದಿದ್ದೀರಾ. ತಾವು 3 ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಂತ ಒಂದು ಕಥೆ ಇದೆ. ಅಲ್ಲಿ ಈ ಬುದ್ಧನ ಬಗ್ಗೆ ವಿಶೇಷವಾಗಿ ಬರ್ದಿದ್ದೀರಿ. ಆಮೇಲಿಂದ ತಾವು ಹೋಟೆಲ್ ಅಲ್ಲಿ ಇದ್ದಂತ ಪ್ರವಾಸದ ಅನುಭವವನ್ನು ಕುರಿತಾಗಿ ಬರ್ದಿದ್ದೀರಿ. ಈ ಪ್ರವಾಸ ಕೈಗೊಳ್ಳಬೇಕು ಮತ್ತು ಪ್ರವಾಸ ಕುರಿತಾಗಿ ಬರಿಬೇಕು ಅನ್ನುವ ಆಸಕ್ತಿ ಹೇಗೆ ಬಂತಂದ್ರೆ ಸರ್, ಮೊದಲನೇ ಮಾತು ನಾನು ಹೇಳಿದ್ನಲ್ಲ ನಿಮಗೆ, ಪಂಜಾಬಿಗೆ ಪ್ರವಾಸ ಕಥನ ಬರೆಯಕ್ಕೆ ಕಳಿಸಿದ್ರು ಯೋಜನೆಯಲ್ಲಿ. ಅದು ಬಂದ್ಮೇಲೆ ನನಗೆ ಅಕಾಡೆಮಿ ಅವಾರ್ಡ್ ಬಂತು. ಆ ಕೃತಿ ಮಹಾರಾಷ್ಟ್ರದ ಕೋಲ್ಹಾಪುರ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಯಿತು. ಒಂದು ಪ್ರವಾಸ ಕಥನಕ್ಕೆ ಇಷ್ಟ ಆಗ್ತದಂದ್ರೆ ನನಗೆ ಮೊದಲಿಂದ ಸ್ವಲ್ಪ ಪ್ರವಾಸ ಮಾಡುವ ಆಸಕ್ತಿ ಸರ್. ಭೈರಪ್ಪನವರ ಒಂದು ಕಾದಂಬರಿ ಓದಿದ್ದೆ, ನಿರಾಕರಣ ಅಂತೇಳಿ. ಭೈರಪ್ಪನವರ ನಿರಾಕರಣ ಕಾದಂಬರಿಯಲ್ಲಿ ಬರ್ತಕ್ಕಂಥ ನರಹರಿ ತನ್ನ ಹೆಂಡತಿ ತೀರ್ಕೊಂಡ ಮ್ಯಾಗ ಮಕ್ಕಳನ್ನೆಲ್ಲ ದತ್ತು ಕೊಟ್ಟು ಹಿಮಾಲಯಕ್ಕೆ ಹೋಗ್ತಾನೆ ಸರ್. ಅಲ್ಲಿ ಹಿಮಾಲಯಕ್ಕೆ ಹೋದ್ಮ್ಯಾಗ ಅಲ್ಲಿರ್ತಕ್ಕಂಥ ಹಿಮ ಸುರಿಯೋದು, ಅಲ್ಲಿರ್ತಕ್ಕಂಥ ಬಾರಮಾಸಿ ಸಾಧುಗಳು, ಆ ವಾತಾವರಣ ನೋಡಿ ಅಲ್ಲಿಯ ಪ್ರವಾಹದ ಗುಂಟ ಈಜೋದು ಅಥವಾ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಈಜೋದು ಎಲ್ಲ ನೋಡಿದಾಗ ನನಗೆ ಹಿಮಾಲಯಕ್ಕೆ ಹೋಗಿ ಬರಬೇಕು, ನಾನು ಒಂದು ಹಿಮಾಲಯದ ಬಗ್ಗೆ ಪ್ರವಾಸ ಕಥನ ಬರಿಬೇಕಂತ ಹೇಳಿ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ 2ನೇ ಪ್ರವಾಸ ಕಥನ ಬರೆದೆ. ಅದಾದ್ಮ್ಯಾಗ ಮತ್ತೆ ಎಲ್ಲ ನಮ್ಮ ಶಾಪುರ್ನಲ್ಲಿ ಅನೇಕ ಜನ ಹಿರಿಯ ಸ್ನೇಹಿತರು ಟೂರ್ ಹೊಂಟಿದ್ರು, ಕಾಠ್ಮಂಡು ಆ ಕಡೆ ಎಲ್ಲ. ಅದಕ್ಕೂ ಹೋಗಿ ಕಲಬುರಗಿಯಿಂದ ಕಾಠ್ಮಂಡುವರೆಗೆ ಅಂತ ಒಂದು ಪ್ರವಾಸ. ಆಮೇಲೆ ಗಾಂಧಿಯ ಮನೆಯಿಂದ ನನಗೆ ಗಾಂಧಿ ನಮ್ಮ ಲಂಕೇಶ್ ಪತ್ರಿಕೆ ಓದ್ತಿರ್ಬೇಕಾದ್ರೆ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಬಹಳ ಒಂದು ವಿಶಿಷ್ಟವಾದ ಲೇಖನಗಳಲ್ಲಿ ಬರ್ತಿದ್ವು. ಆ ಮಹಾತ್ಮ ಗಾಂಧಿ ಹೆಂಗ್ ಹುಟ್ಟಿ ಬೆಳೆದ ನೋಡೇ ಬರೋಣ ಅಂತೇಳಿ ಅವತ್ತು ಮನೆಗೆ ಪೋರ್ಬಂದರ್ಕ್ಕೆ ಹೋಗಿ ಮಹಾತ್ಮ ಗಾಂಧಿಯಿಂದ ಆರಂಭ ಮಾಡಿ ಅಥವಾ ವಿದ್ಯಾಭ್ಯಾಸ ಪಡೆದಂಥ ರಾಜ್ಕೋಟ್ ಮನೆ, ಆನಂತರ ಒಂದು ಅಹಮದಾಬಾದ್ನಲ್ಲಿರುವ ಸಾಬರಮತಿ ಆಶ್ರಮದವರೆಗೂ ಮಹಾತ್ಮ ಗಾಂಧಿ ಇಡೀ ಜೀವನ ಚರಿತ್ರೆಯನ್ನು ಇಟ್ಟುಕೊಂಡು ಗಾಂಧಿಯ ನಾಡಿನಲ್ಲಿ ಅಂತ ಒಂದು ಪ್ರವಾಸ ಕಥನ ಬರುತ್ತೆ. ಅದು ಕೂಡ ಶ್ರೀ ವಿಜಯ ಪ್ರಶಸ್ತಿ ಬಂತು. ಮತ್ತು ಮಹಾರಾಷ್ಟ್ರ ವಿಶ್ವವಿದ್ಯಾಲಯದಲ್ಲಿ, ಕನ್ನಡದ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಅವು ಪಠ್ಯ ಆಗಿದೆ ಸರ್. ಆಮೇಲೆ 3 ದೇಶ 101 ನೆನಪು ನೀವು ಕೇಳಿದ್ದು, ಬುದ್ಧನ ಬಗ್ಗೆ ಅದೆಲ್ಲ ಬರೆದದ್ದು. ಸಿಂಗಾಪುರ್, ಮಲೇಷ್ಯಾ, ಥೈಲ್ಯಾಂಡ್ಗಳಿಗೆ ಹೋದಾಗ ಆ ಬುದ್ಧನ ನಾಡಿನಲ್ಲಿ ಥೈಲ್ಯಾಂಡ್ಗೆ ಹೋದಾಗ ಬುದ್ಧಂದು ಬಹಳ ಅಲ್ಲಿ ಬರ್ತದೆ. ಈ ಸಿಂಗಾಪುರ್, ಮಲೇಷ್ಯಾಕ್ಕಿಂತ ಬುದ್ಧಂದು ಜಾಸ್ತಿ ಇರತಕ್ಕಂಥದ್ದು ಥೈಲ್ಯಾಂಡಿನಲ್ಲಿ ಸರ್. ಆಮೇಲೆ ಅದು ನೀವೇನೋ ಹೋಟೆಲ್ದಲ್ಲಿ ಒಂದು ಘಟನೆ ಕೇಳಿದೆ, ಅದೆಷ್ಟು ನೆನಪಿಟ್ಟಿದ್ದೀರಿ ಅಂದರೆ, ಆ ಸಿಂಗಾಪುರ್ನ ಹೋಟೆಲ್ದಲ್ಲಿ ನಾನು ಇರ್ತಿರ್ಬೇಕಾದ್ರೆ ಹಿಂಗೆ ಬಾತ್ರೂಮ್ ಹಿಂಗೆ ಗ್ಲಾಸ್ ತೆರೆದೆ, ನನ್ನ ಕೈ ತಟ್ಟಿ ಆ ಗ್ಲಾಸ್ ಬಿದ್ದು ಹೊಡೆದೋಯ್ತು. ಆ ರಾತ್ರಿಯಲ್ಲಿ ನನಗೆ ಅವರು ಸುಮಾರು 35,000 ರಿಂದ 40,000 ರೂಪಾಯಿ ಪೆನಾಲ್ಟಿ ಕಟ್ಟಬೇಕಂತಂದ್ರು. ಮತ್ತೆ ಇಂಡಿಯನ್ ಕರೆನ್ಸಿ ತಗೊಳ್ಳಿಲ್ಲ ಅವರು. ಮತ್ತೆ ಸಿಂಗಾಪುರ್ ಎಕ್ಸ್ಚೇಂಜ್ ಆಫೀಸಿಗೆ ಹೋಗಿ ದುಡ್ಡು ನಾವು ಅಷ್ಟು ಕಟ್ಟಿ ಮೇಲೆ ನಮಗೆ ಬಿಟ್ಟರು. ಇಲ್ಲಾಂದ್ರೆ ನಮ್ಮ ಪ್ಲೇನ್ ಹೊರಟು ಹೋಗಿಬಿಡ್ತಿತ್ತು, ನಾವು ಅಲ್ಲೇ ಉಳಿಬೇಕಾಗ್ತಿತ್ತು.
ಕಟ್ಟಿದೆವು. ಪ್ರವಾಸ ಅಂದ ಮ್ಯಾಗ ಸುಖ ಸಂತೋಷನೂ ಇರ್ತದೆ, ಎಂಜಾಯ್ಮೆಂಟ್ ಇರ್ತದೆ. ಇಂಥ ಘಟನೆ ಅದು ಅಂದ್ರೆ ನೋವು ಕೂಡ ಅನುಭವಿಸ್ಬೇಕಾಗ್ತದೆ. ಇಷ್ಟೆಲ್ಲ ಪ್ರವಾಸ ಮಾಡ್ಬೇಕಾದ್ರೆ, ಇಷ್ಟೆಲ್ಲ ಸಾಹಿತ್ಯ ಕೃಷಿ ಮಾಡ್ಬೇಕಾದ್ರೆ ಮನೆಯಲ್ಲಿ ಧರ್ಮಪತ್ನಿಯವರ ಸಹಕಾರ ಬಹಳ ತುಂಬಾ ಬೇಕಾಗ್ತದೆ. ಈ ಇದೆ ಸರ್. ಸಂದರ್ಭದಲ್ಲಿ ನಿಮ್ಮ ಧರ್ಮಪತ್ನಿಯವರನ್ನ ಹೇಗೆ ನೆನೆಸ್ಕೊಳ್ತೀರ ತಾವು? ತುಂಬ ಸರ್, ನನ್ನ ಲೋಕ ಸಂಚಾರಿ ಅಂತೇಳಿ ಸಮಗ್ರ ಪ್ರವಾಸ ಕಥನ ತಂದಿದ್ದೀನಿ. ಅದು ನನ್ನ ಪತ್ನಿಗೆ ಅರ್ಪಿಸಿದ್ದೀನಿ. ನಾನು ಇಷ್ಟೆಲ್ಲ ಓಡಾಡೋಕ್ಕೆ ಬರೆಯೋಕ್ಕೆ ಆಕೆನ ಸಹಕಾರ ಭಾಳ ದೊಡ್ಡದಿದೆ ಅಂತ ಹೇಳಿ ನಾನು ತಾಲೂಕು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಿದ್ದೀನಿ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಿದ್ದೀನಿ, ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆದಾಗಲೂ ಕೂಡ ನನ್ನ ಪತ್ನಿಯನ್ನು ಕರ್ಕೊಂಡೋಗಿ ನನ್ನ ಜೊತೆಗೆ ಆಕೆಗೂ ಸನ್ಮಾನ ಮಾಡಿಸ್ತೇನೆ. ನಾನು ರಥದಲ್ಲಿ ಮೆರೆದ್ರೆ ಆಕೆ ನನ್ನ ರಥದಲ್ಲಿ ಕುಂದಿರಿಸ್ಕೊಂಡು ಹೋಗಿದ್ದೇನೆ. ಬಹಳ ವಿಶೇಷವಾದಂತ ಮನಬಿಚ್ಚಿ ಮಾತಾಡ್ತಾ ಇದ್ದಾರೆ ಸರ್ ಅವರು. ಅವರಿಗೆ ಅನೇಕ ಕಾರ್ಯಕ್ರಮಗಳು ಅಂತರ್ವಾಣಿಗೆ ಬರಬೇಕು ಅಂದ್ಕೊಳ್ಳಿ ಆಗ್ಲಿ ಅಂತೇಳಿ ಮಾತು ಕೊಟ್ಟಂತೆ ಬಂದಿದ್ದಾರೆ ಸರ್. ಈಗ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದೀರ ತಾವು. ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗುವ ಭಾಗ್ಯ ತಮಗೆ ಹೇಗೆ ಬಂತು? ಅದು ಇನ್ನು ಅದ್ರ ಬಗ್ಗೆ ಒಂದಷ್ಟು ಹಿನ್ನೆಲೆ. ಖಂಡಿತ ಸರ್, ನನಗೆ ತುಂಬ ಜನ ಎಲ್ಲರೂ ಮೊದಲು ನೋಡ್ತಿದ್ನಲ್ಲ ಸಾಹಿತ್ಯ ಅಕಾಡೆಮಿ ಮೆಂಬರ್ ಆದಾಗ, ನಮಗೆ ನಮ್ಮ ಭಾಗದಿಂದ ನನಗೆ ಮೆಂಬರ್ ಆಗ್ಬೇಕಂತ ಇರಲಿಲ್ಲ ಸರ್, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನೇ ಆಗ್ಬೇಕಂತಿತ್ತು. ಇದ್ದದ್ದು ಹೇಳ್ಬೇಕಂದ್ರೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗುವ ಅಷ್ಟು ನನ್ನ ಕೃತಿಗಳೆಲ್ಲ ಬಂದಿತ್ತು ಅವಾಗ. ಮತ್ತೆ ನಮ್ಮ ಮಿನಿಸ್ಟ್ರು, ನಮ್ಮ ಭಾಗದ ಮಿನಿಸ್ಟ್ರು, ಯಾದಗಿರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಾಪುರ ಸಾಹೇಬರು ಸ್ವತಃ ಸಿದ್ದರಾಮಯ್ಯನವ್ರ ಹತ್ರ ಮತ್ತು ಇವ್ರ ಹತ್ರ ತಂಗಡಿಗೆ ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಸಂಸ್ಕೃತಿ ಸಚಿವರ ಹತ್ರಾಗಿ ನಮ್ಮ ಸಿದ್ದರಾಮಯ್ಯನಕಲ್ ಬಹಳ ಪ್ರತಿಭಾವಂತ ಲೇಖಕ 80 ಕೃತಿಗಳನ್ನು ತಂದಾರ. ನಮ್ಮ ಭಾಗಕ್ಕೆ ನೀವು ಅಕಾಡೆಮಿ ಒಬ್ಬರಿಗೇನ ಅಧ್ಯಕ್ಷತೆ ಕೊಡ್ರಿ, ಬರೀ ಆ ಸೈಡ್ ಕೊಡ್ತೀರಿ ಅಂದಾಗ ಅವ್ರು ನನ್ನೆಲ್ಲ ನೋಡಿ ತಂದು ಬಯೋಡಾಟ ಅದೆಲ್ಲ ನೋಡಿ, ಹೌದು ಭಾಳ ಪ್ರತಿಭಾವಂತರಿದ್ದಾರ, ಒಂದೇ ಸಲ ಅಧ್ಯಕ್ಷ ಆಗೋದು ಬೇಡ, ಒಂದು ಸಲ ಸದಸ್ಯರಾಗಿ ಕೆಲಸ ಮಾಡಿ ಮುಂದಿನ ಸಲ ಅಧ್ಯಕ್ಷ ಮಾಡ್ತೀವಿ, ನಮ್ಮದೇ ಸರ್ಕಾರ, ನಾನೇ ಸಚಿವ ಇದ್ದ ಅಂತ ಹೇಳಿ ಈ ತಂಗಡಿಗೆ ಸಾಹೇಬರು ಹೇಳಿ ಒಂದು ಕಲವರೆ ಇದೊಂದು ಸಲ ಸದಸ್ಯರಾಗಿ ಸೇವೆ ಮಾಡಿರಿ ಅಂದರು. ಸದಸ್ಯರಾಗಿ ಸೇವೆ ಮಾಡ್ತಾ ಇದ್ದೀನಿ ಸರ್. ಇನ್ನು ಮಾರ್ಚ್ವರೆಗೂ ನಮ್ಮ ಅವಧಿ ಇದೆ ಸರ್. ಈಗ ಸಾಹಿತ್ಯ ಅಕಾಡೆಮಿ ನಮ್ಮ ಭಾಗದಲ್ಲಿ ಅದ್ರ ಬಗ್ಗೆ ಪರಿಚಯ ಏನು ಕೆಲಸ ಮಾಡುತ್ತೆ ಸರ್? ಸರ್, ಸಾಹಿತ್ಯ ಅಕಾಡೆಮಿ ಅಂತಕ್ಕಂಥದ್ದು ನಾನು ಸದಸ್ಯ ಆದಮೇಲೆ ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ರಿಜಿಸ್ಟ್ರಿಗೆ ಮನವಿ ಮಾಡಿಕೊಂಡು, ನಮ್ಮದು ಹಿಂದುಳಿದ ಪ್ರದೇಶ ಇದೆ, ನಾನು ಅಧ್ಯಕ್ಷನೇ ಆಗಬೇಕಾದ ಸದಸ್ಯ ಆಗಿ ಬಂದೀನಿ, ನಮಗೆ ಹೆಚ್ಚಿನ ಅವಕಾಶಗಳು ಕೊಡಿ ಅಂದಾಗ ತುಂಬ ಜನರಿಗೆ ಪ್ರಾತಿನಿಧಿಕ ಪ್ರತಿ ವರ್ಷ ಕಥೆಯ ಸಂಕಲನ, ಲಲಿತ ಪ್ರಬಂಧ ಇಂಥವು ಸಂಪಾದನೆಗಳು ಕೊಡ್ತಾರೆ. ಅವು ಕೂಡ ನಮ್ಮ ಭಾಗಕ್ಕೆ ನಾನು ಜಾಸ್ತಿ ಕೊಡಿಸಿದ್ದೀನಿ ಸರ್. ಎಲ್ಲ ಜಾತಿ ಜನಾಂಗದಿಂದ ಬಂದಿರತಕ್ಕಂಥ ಲೇಖಕರಿಗೆ ಸಂಪಾದನೆಗಳನ್ನು ಕೊಡಿಸೀನಿ. ಮಹಿಳಾ ಮುನ್ನಡೆಯಲ್ಲಿ ಮೀನಾಕ್ಷಿ ಬಾಳಿ ಮೇಡಮ್ ಅವರಿಗೆ 25-30 ಪುಸ್ತಕ ಸಂಪಾದನೆ ಮಾಡೋಕ್ಕೆ ನಮ್ಮ ಅಕಾಡೆಮಿ ಅಧ್ಯಕ್ಷರು ಜವಾಬ್ದಾರಿ ಕೊಟ್ಟರು ನಮ್ಮ ಭಾಗದವರಿಗೆ. ಆ ಮೂಲಕ ಇಲ್ಲಿ ಸಾಕಷ್ಟು ಜನರ ಕೃತಿಗಳನ್ನು ಬಂದವು. ಆಮೇಲೆ ಇಲ್ಲಿ ನಾವು ಶಾಂತರಸರ ಬಗ್ಗೆ ಒಂದು ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಒಂದು ದಿನದ ವಿಚಾರ ಸಂಕಿರಣ, ರಾಯಚೂರಿನಲ್ಲಿ ಕೂಡ ಶಾಂತರಸರ ಬಗ್ಗೆ ವಿಚಾರ ಸಂಕಿರಣ ಮಾಡಿದೆವು. ಮತ್ತು ಗಜಲ್ ಸಾಹಿತ್ಯಕ್ಕಾಗಿ ಶಾಂತರಸರ ಮಗಳು ಮುಕ್ತಾಯಕರ ಮನವೊಲಿಸಿ ಅವರ ಮಗಳು ಬಸವಪ್ರಭಾ ಅವರು ಸೇರಿ ಅಲ್ಲಿ ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿ ಇಡೀ ಮೊದಲನೇ ಬಾರಿಗೆ ಗಜಲ್ ಕೃತಿಗಳಿಗೂ ಕೂಡ ಹೊಸ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿಸಿಕೊಟ್ಟಿದ್ದೀನಿ ಸರ್. ಇವತ್ತು ಕನ್ನಡ ಭಾರತಿ ಯೋಜನೆಯಲ್ಲಿ ಪುಸ್ತಕಗಳು ಬರ್ತಾವ, ಸೌಹಾರ್ದತೆಯ ನೆಲೆಯಲ್ಲಿ ಪುಸ್ತಕ ಬರ್ತದವ, ಪ್ರತಿ ವರ್ಷ ವಾರ್ಷಿಕಗಳು ಬರ್ತಾವ. ಅವುಗಳೆಲ್ಲ ನಮ್ಮ ಭಾಗಕ್ಕೆ ಸಾಕಷ್ಟು ಅವಕಾಶ ಕೊಟ್ಟಿದ್ದೆವು. ಮತ್ತು ಈ ಭಾಗಕ್ಕೆ ಗೌರವ ಪ್ರಶಸ್ತಿಗಳು ಮತ್ತು ಸಾಹಿತ್ಯ ಶ್ರೀ ಪ್ರಶಸ್ತಿಗಳು ಮೊದಲು ಭಾಳ ಕಡಿಮೆ ಬರ್ತಿತ್ತು. ನಾನು ಮೆಂಬರ್ ಆದಮೇಲೆ ನಾನು ಕ್ಲಿಯರ್ ಆಗಿ ಹೇಳಿದೆ, ಸರ್ 5 ಗೌರವ ಪ್ರಶಸ್ತಿ ಇವೆ, 1 ಗೌರವ ಪ್ರಶಸ್ತಿ 4 ಡಿವಿಷನ್ಗೆ ಒಂದೊಂದು ಕೊಡಬೇಕು, ಸಾಹಿತ್ಯ ಶ್ರೀ ಪ್ರಶಸ್ತಿಗಳು 1 ಡಿವಿಷನ್ಗೆ 2 ಕೊಡಬೇಕಂತ ಹೇಳಿ ಇವತ್ತು ಕಲಬುರಗಿಯಲ್ಲಿರುವ ಪ್ರೊಫೆಸರ್ RK ಹುಡಿಗೇರಿಗೆ ಗೌರವ ಪ್ರಶಸ್ತಿ ಬಂತವ್ರು ಒಲ್ಲೆ ಅಂತ ಕುಂತಿದ್ರು. ಸರ್, ಒಲ್ಲೆ ಅನ್ಬಾರ್ದು, ನೀವು ತಗೊಳ್ಳೇಬೇಕು, ನೀವು ಮಾಡಿರ್ತಕ್ಕಂಥ ಕೆಲಸ ದೊಡ್ಡದು ಅಂತ. ಆ ನಂತರ ಸಾಕಷ್ಟು ಜನರಿಗೆ ರಾಜಶೇಖರ್ ಹತ್ತಗುಂದಿ ಆಗಿರ್ಬೋದು, ಹೀಗೆ ಸಾರಿಕಾ ದೇವಿ ಆಗಿರ್ಬೋದು, ಇನ್ನೂ 1-2-3 ಜನರಿಗೆ ನಮ್ಮ ಭಾಗದ ಕಲಬುರಗಿಯವರಿಗೇ ಸಾಹಿತ್ಯ ಶ್ರೀ ಪ್ರಶಸ್ತಿ ಕೂಡ ಬಂದಿದ್ದಾವೆ ಸರ್. ಆಮೇಲೆ ಯುವ ಕವಿಗೋಷ್ಠಿಯನ್ನು ಮಾಡಿದೆವು, ಕವಿಗೋಷ್ಠಿ ಮಾಡಿ ಗಜಲ್ ಗೋಷ್ಠಿಗಳು ಮಾಡಿದೆವು, ವಿಭಾಗ ಮಟ್ಟದ ಕವಿಗೋಷ್ಠಿ ನಮ್ಮ ಎಲ್ಲ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ ಹಿಂಗೆಲ್ಲ ಹಿಡ್ಕೊಂಡು ಹೊಸಪೇಟೆಯಲ್ಲಿ ಕೂಡ ಯುವ ಕವಿಗೋಷ್ಠಿಗಳನ್ನು ಮಾಡಿದ್ದೆವು. ಎಷ್ಟು ಸಾಧ್ಯತೆ ಇದೆ ಅಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೆವು ಸರ್. ಈಗ ತಾವು ಬಹಳ ವಿಶೇಷವಾಗಿ ಬಿಡು ಮಾಡಿಕೊಂಡು ಬಂದು ನಮ್ಮ ಶ್ರೋತೃಗಳೊಂದಿಗೆ ಮಾತಾಡಿದ್ದೀರಾ. ಸಾಹಿತ್ಯ ನಮ್ಮ ಭಾಗದಲ್ಲಿ ಸಾಹಿತ್ಯ ಸೃಷ್ಟಿಯ ಭರವಸೆ ಹೇಗಿದೆ? ಸೃಷ್ಟಿ ಕಾರ್ಯ ತೃಪ್ತಿ ತಂದು ಕೊಟ್ಟಿದೆಯಾ, ಅಥವಾ ತಾವು ಸಾಹಿತ್ಯ ಬರಿಬೇಕು, ಕವಿಗಳಾಗಬೇಕು, ಕಥೆಗಾರ ಆಗಬೇಕು, ಕಾದಂಬರಿಕಾರ ಆಗಬೇಕು ಅನ್ನೋರಿಗೆ ತಮ್ಮ ಕಿವಿ ಮಾತು ಏನಿದೆ ಸರ್? ಬರವಣಿಗೆ ಅಂತಕ್ಕಂಥದ್ದು ಅವಸರದ ಕ್ರಿಯೆಯಲ್ಲ. ಆಯ್ತು, ಇಲ್ಲಿ ನೋಡಿದೆ, ಈ ಘಟನೆ ನೋಡಿದೆ, ಈ ತಕ್ಷಣ ಬರಿತೀನಿ ಅಂದರೆ ಅದು ಬಹುಕಾಲ ನಿಲ್ಲುವ ಆಗೋದಿಲ್ಲ.
ಒಬ್ಬ ಲೇಖಕ ಕವಿ ಆ ಕಾಲಮಾನದ ಸಾಕ್ಷ್ಯ ಪ್ರಜ್ಞೆ ಆಗಿರ್ತಾನೆ. ಅವನು ಇವತ್ತೇನು ಕಂಡಿರ್ತಾನೆ ಅದನ್ನು ತನ್ನ ಮನಸ್ಸಿನ ಕುಲುಮೆಯಲ್ಲಿ ಬೆಂದಿಸಿ ಪುನರ್ ಸೃಷ್ಟಿ ಮಾಡಿ ಒಳ್ಳೆಯ ಕಾವ್ಯ ಒಳ್ಳೆಯ ಕಥೆಯನ್ನು ಕಟ್ಟಿಕೊಟ್ರೆ ಅದು ಬಹುಕಾಲ ನಿಲ್ತದೆ. ಇಲ್ಲಿ ತುಂಬ ಜನ ಕಾಶಿನಾಥ್ ಅಂಬಲಿಗರು ಇದ್ದಾರೆ, ಪ್ರಭು ಖಾನಾಪುರ ಇದ್ದಾರೆ, ಕೆ ನೀಲ ಇದ್ದಾರೆ, ಮೀನಾಕ್ಷಿ ಬಾಳಿ ಇದ್ದಾರೆ, ಅನೇಕ ಜನ ಹಿರಿಕಿರಿ ಗವಿಸಿದ್ ಪಾಟೀಲ್ ಇದ್ದಾರೆ, ಹೀಗೆ ಅನೇಕ ಜನ ಜಯದೇವಿ ಇದ್ದಾಳೆ. ತುಂಬ ಜನ ಒಳ್ಳೊಳ್ಳೆ ಕವಿಗಳು ನಮ್ಮ ಕಲಬುರಗಿಯಲ್ಲಿದ್ದಾರೆ. ಸಾಕಷ್ಟು ಕವಿಗಳಿಗೆ ಕೊರತೆ ಇಲ್ಲ ಸರ್. ಹೆಸರು ಹೇಳ್ಬೇಕಂದ್ರೆ ನೂರಾರು ಹೇಳ್ಬೋದು, ನಾನು ಬರೀ 5-6 ಹೇಳಿ ಬಿಡೋದು ಕಷ್ಟ. ನೂರಾರು ಜನ ಒಳ್ಳೊಳ್ಳೆ ಕವಿಗಳಿದ್ದಾರೆ. ಇಲ್ಲಿ ಕತೆ ಕಾವ್ಯ ಎಲ್ಲ ಹುಟ್ಟುತ್ತಾ ಇದೆ. ಕತೆ ನಾನು ಮೊಟ್ಟ ಮೊದಲು ಬರೆದದ್ದು ಕಥೆನೇ. ಕತೆಗಳೇ ನಾನು ಇವತ್ತು ತುಂಬ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯ ಆಗಿದ್ದಾವೆ. ಅದು ರೈತರ ಸಮಸ್ಯೆಗಳನ್ನು ಇಟ್ಟುಕೊಂಡು ಜಾಸ್ತಿ ಕತೆ ಬರೋದು. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೆಹಲಿಯಲ್ಲಿ ಜಗತ್ತಿನ 500 ಲೇಖಕರನ್ನು ಕರೆಸಿದ್ರು ಸರ್. ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ನಡೆದಾಗ ನಮ್ಮ ಭಾಗದಿಂದ ಹೋಗಿ ಕತೆ ಓದಿ ಬಂದೆ. ನಮ್ಮ ಬಸು ಪಾಟೀಲ್ ಜವಳಿಯವರ ಮಗ, ಶಿವಶರಣ ಪಾಟೀಲ್ ಜವಳಿಯವರ ಮಗ ಬಸು ಪಾಟೀಲ್ ಕತೆ ಇಂಗ್ಲಿಷಿಗೆ ಅನುವಾದ ಮಾಡಿಕೊಟ್ಟ. ಆ ಕತೆ ನಾನು ದೆಹಲಿಗೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕತೆ ಮುಟ್ಟಿಸಿ ಬಂದಿದ್ದೀನಿ. ನಮ್ಮಲ್ಲಿ ಸಾಹಿತಿಗಳ ಕೊರತೆ ಇಲ್ಲ, ಬರವಣಿಗೆ ಕೊರತೆ ಇಲ್ಲ. ಯಾಕಂದರೆ ನಮ್ಮದು ಬಸವನ ನಾಡು. ಬಸವಾದಿ ಶರಣರು ಏನು ಬಿತ್ತಿ ಹೋದರು ಅದು ಇವತ್ತಿಗೂ ಬೆಳೆಯಾಗಿ ಬರುತ್ತದೆ. ಇವತ್ತು ನೋಡಿ, ಬಸವಣ್ಣನ ಕಾರಣದಿಂದ ಬಿಜ್ಜಳ ನೆನಪಾಗ್ತಾನೆ, ಪಂಪನ ಕಾರಣದಿಂದ ಅರಿಕೇಸರಿ ನೆನಪಾಗ್ತಾನೆ, ಬೀರ್ಬಲ್ನ ಕಾರಣದಿಂದ ಅಕ್ಬರ್ ನೆನಪಾಗ್ತಾನೆ. ಬಸವಣ್ಣ, ಬೀರ್ಬಲ್ಲು, ಪಂಪ ಇವರೆಲ್ಲ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಲೇಖಕ ವ್ಯಕ್ತಿಗಳಾಗಿರೋದ್ರಿಂದ ಅವರು ಕಟ್ಟಿದ್ದು ಇವತ್ತಿಗೂ ಬರ್ತೈತೆ. ಇವತ್ತು ನಾವು ಬರೆಯುವಂಥ ಲೇಖಕರು ಸಾಮಾಜಿಕ ಜವಾಬ್ದಾರಿಯಿಂದ, ಜನಮುಖಿ ಚಿಂತನೆಯಿಂದ ಬರವಣಿಗೆ ಮಾಡಿದರೆ ಅದು ಮುಂದಿನ 100 ತಲೆಮಾರುಗಳಿಗೆ ಹೋಗ್ತದೆ. ಅದಕ್ಕೆ ಕವಿಯ ಮೇಲೆ ಸಾಮಾಜಿಕ ಜವಾಬ್ದಾರಿ, ಜನಪರ ಚಿಂತನೆಗಳಿರ್ಬೇಕಂತಕ್ಕಂಥದ್ದು ಅವರು ಬರವಣಿಗೆ ಮಾಡ್ತಕ್ಕಂಥ. ಹಸಿಯಾಗಿ ಬರಿಬಾರ್ದು. ಇನ್ನು ಬರೆಯದಿರಲಾರೆ ಅಂತಕ್ಕಂಥ ಒಳ ಒತ್ತಡಕ್ಕೆ ಒಳಗಾದಾಗ ಮಾತ್ರ ಕವಿ ಬರೆದ್ರೆ ಅದು ಬಹುಕಾಲ ನಿಲ್ಲುವಂಥ ಕಾವ್ಯ. ಈ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಮೂಡಿ ಬಂದಂತ ವಿಶೇಷ ಕೊಡುಗೆ ಕೊಟ್ಟಂತ ವಚನಕಾರರನ್ನು, ಶಿವಶರಣರನ್ನು ಯಾವ ರೀತಿ ನೆನೆಸ್ಕೊಳ್ತಾರೆ ಸರ್? ಹೇಳಿದ್ನಲ್ಲ, ಬಸವಾದಿ ಶರಣರು ಏನು ನಮ್ಮ ಭಾಗದಲ್ಲಿ ಆಗಿ ಹೋದರು. ಅವರೇ ಬಹಳ ಮುಖ್ಯ ಮೊಟ್ಟ ಮೊದಲ ಬಂಡಾಯಗಾರರು ಬಸವಾದಿ ಶರಣರು. ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಅಂದರೆ ಕಾಯಕ ಮಾಡ್ತಕ್ಕಂಥದ್ದು, ಕಾಯಕ ಮತ್ತು ದಾಸೋಹ ಪರಿಕಲ್ಪನೆ. ಒಬ್ಬ ಕಾಯಕಕ್ಕೆ ಒಂದು ಮಹತ್ವ ತಂದು ಕೊಟ್ಟವರೇ ಬಸವಾದಿ ಶರಣರು ಸರ್. ಒಬ್ಬ ಕಸ ಹೊಡೆಯುವ ಕೂಲಿಕಾರನಿಗಿರುವ ಬೆಲೆ ರಾಜ್ಯ ಆಳುವ ಮುಖ್ಯಮಂತ್ರಿಯ ಬೆಲೆ ಒಂದೇ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಈ ಕುಲಕಸಬುಗಳು ಏನಿದ್ವಲ್ಲ, ಆ ಕುಲಕಸಬುಗಳಿಗೆ ಗೌರವ ಬಂದದ್ದು ಬಸವಾದಿ ಶರಣರ ಕಾಲದಲ್ಲಿ. ಕಾಲೇ ಕಂಬ ದೇಹವೇ ದೇಗುಲ ಅಂತಕ್ಕಂಥ ಪರಿಕಲ್ಪನೆ ಕೊಟ್ಟವರು ಬಸವಾದಿ ಶರಣರು. ಯಾವ ಗುಡಿಗುಂಡಾರಗಳಿಗೆ ನಿನಗೆ ಪ್ರವೇಶವಿಲ್ಲ, ಆ ಗುಡಿಗುಂಡಾರಗಳಿಗೆ ನೀನೇ ಹೋಗಬೇಡ, ದೇವರೇ ನಿನ್ನಲ್ಲಿದ್ದಾನೆ ಅಂತೇಳಿ ಧರ್ಮವನ್ನು ಸಾಮಾಜೀಕರಣ ಮಾಡಿ, ಲಿಂಗವನ್ನು ಖಾಸಗೀಕರಣ ಮಾಡಿ ಭಕ್ತರ ಕೈಗೆ ಕೊಟ್ಟಂಥದ್ದು ಇಡೀ ಜಾಗತಿಕ ಇತಿಹಾಸದಲ್ಲೇ ನಮ್ಮ ಭಾಗದಿಂದ ಆಗಿರ್ತಕ್ಕಂಥ ಬಸವಾದಿ ಶರಣರು ಮಾಡಿರ್ತಕ್ಕಂಥ ಕೆಲಸ. ಎಷ್ಟು ಹೇಳಿದ್ರು ಕೂಡ ಕಡಿಮೆ. ನಮ್ಮ ಭಾಗದ ತತ್ವಪದಕಾರರನ್ನು ಹೇಗೆ ನೆನೆಸ್ಕೊಳ್ತೀರ? ತುಂಬಾ ಜನ ತತ್ವಪದಕಾರರು. ಮೊನ್ನೆ ಯಾದಗಿರಿಯಲ್ಲೇ ಜೂನ್ ತಿಂಗಳಲ್ಲೇ ಇಡೀ ತತ್ವಪದಕಾರರ ಬಗ್ಗೆ ಉತ್ತರ ಕರ್ನಾಟಕದ ಇತ್ತು. ಅದರ ಉದ್ಘಾಟನೆಗೆ ಮೀನಾಕ್ಷಿ ಬಾಳಿ ಮೇಡಮ್ ನನ್ನನ್ನೇ ಕರೆದಿದ್ರು. ಅಲ್ಲಿ ಕೂಡ ಮಾತಾಡಿ ಹೇಳಿದೆ, ತತ್ವಪದಕಾರರು ಬಸವಾದಿ ಶರಣರ 12ನೇ ಶತಮಾನದ ಬಸವಾದಿ ಶರಣರ ನಂತರ ಬಂದಂಥವರು 16 ಮತ್ತು 17ನೇ ಶತಮಾನದಲ್ಲಿ ಅನೇಕ ಜನ, ಕಡ್ಕಾಳು ಮಡಿವಾಳಪ್ಪ, ಚನ್ನೂರು ಜಲಾಲ್ ಸಾಬ, ಹೀಗೆ ಅನೇಕ ಜನ, ಮೋಟ್ನಳ್ಳಿ ಹಸನ್ ಸಾಬ, ಮತ್ತು ಈ ನಮ್ಮ ಶರಣ ಬಸವೇಶ್ವರರು, ಆಮೇಲೆ ಅನುಭಾವಿಗಳು ಸರ್, ಇವರು ದಾಸೋಹಿಗಳು, ಅನುಭಾವಿಗಳು, ನಮ್ಮ ಶಾಪುರದ ಚರಬಸವ ಶರಣರು, ಹೀಗೆ ಅನೇಕ ಜನ ತತ್ವಪದಕಾರರು ಬಂದು ಹೋಗ್ತಾರೆ. ಆ ತತ್ವಪದಕಾರರು ಬಸವಾದಿ ಶರಣರು ಏನು ಹಾಕಿದ್ರು ಅದೇ ಮಾರ್ಗವನ್ನು ಮುಂದುವರಿಸ್ತಕ್ಕಂಥವ್ರು ಸರ್. ಆ ಮೊಟ್ಟ ಮೊದಲು ತತ್ವಪದಕಾರರು ಕೆಳವರ್ಗದಿಂದ ಬಂದವರು ಕಡಿಮೆ ಇದ್ರು. ನಂತರ ಕೆಳವರ್ಗದಿಂದ ಅನೇಕ ಜನ ತತ್ವಪದಕಾರರು ಬರ್ತಾರೆ. ನಮ್ಮ ಶಾಂತರಸರು ಅಕಾಡೆಮಿ ಅಧ್ಯಕ್ಷರಿದ್ದಾಗ ಮುತ್ತಿನ ಹಾರ ಮಾಲಿಕೆ ಅಂತ ಮಾಡಿ ಎಲ್ಲ ತತ್ವಪದಕಾರ ಕೃತಿಗಳನ್ನು ಹೊರಗೆ ತಂದರು. ಬರಗೂರು ರಾಮಚಂದ್ರಪ್ಪ ಅವರಿದ್ದಾಗ ಉಪಸಂಸ್ಕೃತಿಯ ಕೃತಿಗಳು ಹೆಂಗೆ ಬಂದವು, ಈಗ ನಮ್ಮ ಅವಧಿಯಲ್ಲಿ, ನಮ್ಮ ಮುಕುಂದರಾಜ್ ಸರ್ ಅವರ ಅವಧಿಯಲ್ಲಿ ನಾವು ಕನ್ನಡ ಭಾರತಿ ಅಂತಕ್ಕಂಥ ಯೋಜನೆ ಮೂಲಕ, ಮಹಿಳಾ ಮುನ್ನಡೆ ಅಂತಕ್ಕಂಥ ಯೋಜನೆ ಮೂಲಕ, ಆಮೇಲೆ ಈಗ ತತ್ವಪದಕಾರರ ಬಗ್ಗೆನೂ ಕೂಡ ಅಲ್ಲಲ್ಲಿ ವಿಚಾರ ಸಂಕಿರಣಗಳು ಇಂಥವೆಲ್ಲ ಮಾಡ್ತಾ ಇದ್ದೆವು. ಇನ್ನು ಸೌಹಾರ್ದತೆ ನೆಲೆಯಲ್ಲಿ ಕೂಡ ಕೃತಿಗಳು ಬರ್ತಾ ಇದ್ದಾವೆ ಸರ್. ಈ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ದಾಸ ಪರಂಪರೆಯನ್ನು ಹೇಗೆ ನೆನೆಸ್ಕೊಳ್ತೀವಿ? ಖಂಡಿತ ಸರ್, ದಾಸ ಪರಂಪರೆಗೆ ನಮ್ಮ ತೊಟ್ಟಿಲೇನೆ ನಮ್ಮ ರಾಯಚೂರು ಜಿಲ್ಲೆ. ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ಹರಿದಾಸರು, ಜಗನ್ನಾಥ ದಾಸರು, ಅನೇಕ ಜನ ದಾಸರು ಕೊಡುಗೆ ಕೂಡ ಬಹಳ ದೊಡ್ಡದಿದೆ. ಕುರಿತೋದದೆ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತ್ತು ಕವಿರಾಜ ಮಾರ್ಗದಲ್ಲಿ ಏನು ಬರ್ತದೆ, ಈ ಕಡೆ ಎಲ್ಲರೂ ಹುಟ್ಟಿನಿಂದಲೇ ಪ್ರತಿಭಾವಂತರು, ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಹೇಳ್ತಕ್ಕಂಥದ್ದು. ಆದರೆ ಆ ಕಡೆ ನವೋದಯ, ನವ್ಯ ಸಾಹಿತ್ಯ ಇಂಥವೆಲ್ಲ ಬಂದವು. ನಮ್ಮಲ್ಲಿ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಇರೋದ್ರಿಂದ ನಮ್ಮದೇ ಒಂದು ಪ್ರಬುದ್ಧವಾದಂಥ ಸಾಹಿತ್ಯ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು.
ದಾಸ ಸಾಹಿತ್ಯ ಕೂಡ ಅದೇ ರೀತಿ ಸರ್. ಅವರೇನು ಒಂದು ಕನಕದಾಸರ ಬಗ್ಗೆ ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ನಾನು ಗೊಬ್ಬರಕ್ಕೆ ಹೋಗಿದ್ದೆ. IAS ಆಫೀಸರ್ ಮುಖಂಡ ಕರಿಗಾರ್ ಸರ್ ಅವ್ರದ್ದು ಕನಕದಾಸರು ಬರೆದಂಥ, ಇವತ್ತು ಅವರು ಆಯುಕ್ತರಿದ್ದಾರೆ ಕನಕ ಅಧ್ಯಯನ ಪೀಠಕ್ಕೆ, ಅದರ ಒಂದು ಪುಸ್ತಕ ನಾನು ಬಿಡುಗಡೆ ಮಾಡಕ್ಕೆ ಹೋದಾಗ ಹೇಳಿದೆ ಕನಕದಾಸರು ಮಾಡಿರ್ತಕ್ಕಂಥ ಕೆಲಸ. ಅವರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಏನೋ ಮಾಡಿದಾಗ ಕೃಷ್ಣ, ಉಡುಪಿಯ ಕೃಷ್ಣ ಹೊರಳಿ ಅವರಿಗೆ ದರ್ಶನ ಕೊಡ್ತಕ್ಕಂಥದ್ದು ದಾಸ ಪರಂಪರೆ ಮತ್ತು ಬಸವಾದಿ ಶರಣರದ್ದು ನಮ್ಮ ಭಾಗದಲ್ಲಿ ದೊಡ್ಡ ಕೊಡುಗೆ ಇದೆ ಸರ್. ನಮ್ಮ ಭಾಗದಲ್ಲಿ ಮಹಿಳಾ ಸಂವೇದನೆ ತಂದಂತ ಸಾಹಿತ್ಯ ಹೇಗಿದೆ? ನಮ್ಮ ಭಾಗ ಚೆನ್ನಾಗಿದೆ ಸರ್. ಮಹಿಳಾ ಸಂವೇದನೆ ನಮ್ಮ ಭಾಗದಲ್ಲಿ ಗೀತಾ ನಾಗಭೂಷಣ, ಆಮೇಲೆ ನಮ್ಮ ಸಂಧ್ಯಾ ವನಗುಂಟಿಕರ್ ಇರ್ಬೋದು, ಕೆ ನೀಲ ಇರ್ಬೋದು, ಮೀನಾಕ್ಷಿ ಬಾಳ್ ಇರ್ಬೋದು, ಹೀಗೆ ತುಂಬಾ ಜನ, ಇವತ್ತ ಜಯದೇವಿ ಆಗಿರ್ಬೋದು. ಇಲ್ಲಿ ಕವಿಗಳಿಗೇನು ಕೊರತೆ ಇಲ್ಲ ಅಂತ ಹೇಳಿ, ನೂರಾರು ಕವಿಗಳು ಅದಾರ. ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಟ್ಟಂಗಾಗಿಬಿಡ್ತದ ಅಂತ ಹೇಳಿ ಶೈಲಜಾ ಉಡ್ಚಣ್ಣವ್ರನ್ನೇ ನಾನು ನೆನಪು ಮಾಡ್ಕೊಂಡಿತ್ತು. ಫಸ್ಟ್ ಗೀತಾ ನಾಗಭೂಷಣ, ಶೈಲಜಾ ಉಡ್ಚಣ್ಣರ ಕಾಲದಿಂದಲೂ ನಮ್ಮಲ್ಲಿ ಮಹಿಳಾ ಸಂವೇದನೆ ಇದೆ. ಅವರು ಗೀತಾ ನಾಗಭೂಷಣ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೆಯುವ ಸಂದರ್ಭದಲ್ಲಿ ಹಸಿ ಮಾಂಸ ಮತ್ತು ಹದ್ದುಗಳು ಕಾದಂಬರಿ ಆಗಿರಬಹುದು. ಆಮೇಲೆ ಆ ಕಡೆ ಏನೋ ಬೇರೆ ಬೇರೆ ಲೇಖಕಿಯರು ಬಂದ್ರು, ಅವರಿಗಿಂತ ಎತ್ತರದಿಲ್ಲ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗುವಂತ ಮಹಿಳಾ ಸಂವೇದನೆ ನಮ್ಮ ಗೀತಾ ನಾಗಭೂಷಣರಿಂದ ಬಂದದ್ದು. ನಮ್ಮಲ್ಲಿ ಇದು ಸಾಹಿತ್ಯದಲ್ಲಿ ವಿಂಗಡಣೆ ಎಷ್ಟು ಮಟ್ಟಿಗೆ ಸರಿ ತಪ್ಪು ಬೇರೆ ಮಾತು. ಆದ್ರೆ ಈಗ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಒಂದು ಸ್ವರೂಪ ನಮ್ಮ ಭಾಗದಲ್ಲಿ ಹೇಗೆ? ಖಂಡಿತ ಇದೆ ಸರ್. ದಲಿತ ಮತ್ತು ಸಂವೇದನೆ, ಬಂಡಾಯ ಸಾಹಿತ್ಯ ಸಂವೇದನೆ ನಮ್ಮ ಭಾಗದಲ್ಲೇ ಇರೋದು. ಮೊಟ್ಟ ಮೊದಲು ಬಂಡಾಯ ಸಾಹಿತ್ಯ ಸಮ್ಮೇಳನ ಹುಟ್ಟಕ್ಕೆ ನಮ್ಮ ಚನ್ನಣ್ಣ ವಾಲಿಕಾರ್ರೇ ಕಾರಣ. ಸಾಹಿತ್ಯ ಪರಿಷತ್ತಿಗೆ ಒಂದು ಲೆಟರ್ ಬರೆದಿದ್ರು ಅವರು, ದಲಿತ ಸಾಹಿತ್ಯ ಅಂತ ಹೇಳಿ ಒಂದು ಗೋಷ್ಠಿ ಅಂದಾಗ ದಲಿತ ಬಲಿತ ಇಲ್ಲ ಸಾಹಿತ್ಯದಲ್ಲಿ ಅಂತೇಳಿ ಆವಾಗಿನ ಅಧ್ಯಕ್ಷರು ಸ್ವಲ್ಪ ಏನೋ ಉಡಾಫಿಯಿಂದ ಮಾತಾಡೋದಕ್ಕೆ ಬಂಡಾಯ ಸಾಹಿತ್ಯ ಹುಟ್ಟಿತು ಸರ್. ಬರಗೂರು ರಾಮಚಂದ್ರಪ್ಪ, ಚನ್ನಣ್ಣ ವಾಲಿಕರು, ದೇವನೂರು ಮಹಾದೇವ್, ಹೀಗೆ ಅನೇಕ ಜನ ಸೇರಿ ಹುಟ್ಟಿಸಿದ್ರು. ಇವತ್ತು ನಮ್ಮಲ್ಲೂ ಕೂಡ ಪೋತಿಯವರ ಇದ್ದಾರೆ, ಅನೇಕ ಜನ ಲೇಖಕರು, ಸಾಕಷ್ಟು ಜನ ಇಲ್ಲಿ ಇವತ್ತು ದಲಿತ ಸಾಹಿತ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೋತೃಗಳೇ ಕೇಳ್ತಾ ಇದ್ದೀರಲ್ಲ, ನಮ್ಮ ಶ್ರೀ ಸಿದ್ದರಾಮ್ ಹೊನ್ಕಲ್ ಸರ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು. ಇದುವರೆಗೆ ತಮ್ಮೊಂದಿಗೆ ವಿಶೇಷವಾದಂಥ ಅಭಿವ್ಯಕ್ತಿಯನ್ನು ಕೊಟ್ಟಿದ್ದಾರೆ, ವಿಶೇಷವಾದಂಥ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಸಾಹಿತ್ಯ ಕೃಷಿಯನ್ನು ಕುರಿತಾಗಿ, ತಮ್ಮ ಪರಿಸರವನ್ನು ಕುರಿತಾಗಿ, ತಮ್ಮ ಆಸಕ್ತಿಯನ್ನು ಕುರಿತಾಗಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಅವರು ಮಾಡ್ತಕ್ಕಂಥ ಸೇವೆಯನ್ನು ಕುರಿತಾಗಿ ತಮ್ಮೊಂದಿಗೆ ಮಾತಾಡಿದ್ದಾರೆ. ಸರ್, ಇದುವರೆಗೂ ತಾವು ಮನದಾಳದ ಮಾತುಗಳನ್ನು ಮನಬಿಚ್ಚಿ, ಅಂತರಂಗವನ್ನು ಬಿಚ್ಚಿ ಮಾತಾಡಿದ್ದೀರಾ. ಕೊನೆಗೆ ನಮ್ಮ ಶ್ರೋತೃಗಳಿಗೆ ತಾವು ಏನು ಹೇಳ್ತೀರಿ? ಸಂಸ್ಥೆ ಮೂಲಕ ಈ ಒಂದು ಅಂತರವಾಣಿಯ ಮೂಲಕ ತಮ್ಮನ್ನ ಮುಟ್ಲಿಕ್ಕೆ ನಮ್ಮ ಸರ್ ಅವರು ಬಹಳ ಪ್ರೀತಿ ವಿಶ್ವಾಸದಿಂದ ಕರೆದು ಈ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಶಾಸ್ತ್ರಿ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನನ್ನ ಮಾತುಗಳಲ್ಲಿ ಏನಾದರೂ ಸ್ವಲ್ಪ, ಯಾಕಂದ್ರೆ ಎಷ್ಟೋ ಜನರ ಹೆಸರುಗಳು ಹೇಳಕ್ಕಾಗೋದಿಲ್ಲ, ಹೆಸರುಗಳು ಮರ್ತೀವಿ ಅಂದ್ರೆ ನಮ್ಮ ಹೆಸರು ಹೇಳಿಲ್ಲ, ನಿಮ್ಮ ಹೆಸರು ಹೇಳಿಲ್ಲ ಅಂತ ಭಾವಿಸಬೇಡ್ರಿ. ಸಾಕಷ್ಟು ಜನರು, ನಾನು ಹೆಸರು ತಗೊಳ್ಳಾರದವರು ಕೂಡ ಇಲ್ಲಿ ಸಾಕಷ್ಟು ಜನ ಒಳ್ಳೊಳ್ಳೆ ಕವಿಗಳು, ಸಾಹಿತಿಗಳಿದ್ದಾರೆ. ನನ್ನ ಸೀಮಿತ ನೆಲೆಯಲ್ಲಿ ಎಷ್ಟು ಈ ಕ್ಷಣಕ್ಕೆ ನೆನಪು ಬರ್ತಾವೋ ಅಷ್ಟು ಹೆಸರುಗಳನ್ನು ಹೇಳಿದ್ದೀನಿ. ಇನ್ನೂ ಸಾಕಷ್ಟು ಜನ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಮಾಡಬೇಕಾದಿದೆ. ನಾವು ಸಾಹಿತ್ಯ ಅಕಾಡೆಮಿಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ರಿಜಿಸ್ಟ್ರು ಸಾಕಷ್ಟು ಪ್ರೋತ್ಸಾಹ ಕೊಟ್ಟ ಸಲುವಾಗಿ ಇಷ್ಟು ಕೆಲಸ ನಮ್ಮ ಅವಧಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಆಗಿದೆ. ನಮ್ಮ ಮೇಡಮ್ ಇನ್ನೊಬ್ಬರು ಸದಸ್ಯರಿದ್ರು, ಪಾಪ ಅವರು ಅಕಾಲಿಕವಾಗಿ ತೀರ್ಕೊಂಡ್ರು, ಚಂದ್ರಕಲಾ ಬಿದ್ರಿ ಅವರು. ನಾವು ಸಹಕಾರ ಇಟ್ಟುಕೊಂಡು ನಮ್ಮ ಕಲಬುರಗಿ ಭಾಗಕ್ಕೆ ಹೆಚ್ಚಿನ ಅವಕಾಶ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮುಂದೆ ಅವರು ತೀರ್ಕೊಂಡದಕ್ಕೆ ಇವತ್ತು ಅವರ ನುಡಿನಮನ ಸಲ್ಲಿಸಲಿಕ್ಕೆ ನಾನು ಇಲ್ಲಿ ಗುಲ್ಬರ್ಗಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಸರ್ ಇದು ಬರೋದು ತಿಳ್ಕೊಂಡು ಬರ್ರಿ ಅಂದರು. ಬಂದು ನಿಮ್ಮ ಅಂತರ್ವಾಹಿನಿಯ ಮೂಲಕ ನಿಮ್ಮೊಂದಿಗೆ ಮಾತಾಡಿದ್ದೇನೆ. ಈ ಅವಕಾಶ ಒದಗಿಸಿದ್ದಕ್ಕೆ, ನೀವು ಕೇಳಿದ್ದಕ್ಕೆ ಧನ್ಯವಾದಗಳು. ಇದುವರೆಗೂ ಈ ನಮ್ಮ ಅಂತರ್ವಾಣಿಯ ಈ ಸಾಹಿತಿಯೊಂದಿಗೆ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದಂಥ ವಿಚಾರಗಳನ್ನು, ಚಿಂತನೆಗಳನ್ನು ಹಂಚಿಕೊಂಡಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರುವ ಹಾಗೂ ಪ್ರಖ್ಯಾತ ಸಾಹಿತಿಯಾಗಿರುವ ಶ್ರೀ ಸಿದ್ದರಾಮ್ ಹೊನ್ಕಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.